ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಕಲರವ ಅಕಾಡೆಮಿ. ಸೊ ವೀಕ್ಷಕರೇ, ಇಲ್ಲಿ ನಾನು ನಿಮಗೆ ಇವತ್ತಿಂದ ಒಂದು ಜಾಬ್ ಅಲರ್ಟ್ಸ್ ಅಂತಕ್ಕಂಥ ಒಂದು ಸುದ್ದಿಯನ್ನು ಕೊಡಲಿಕ್ಕೆ ಹೊರಟಿದ್ದೀನಿ. ಯಾಕಪ್ಪ ನಾನು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಹೀಗೆ ನೆನ್ನೆ ಆನ್ಲೈನಲ್ಲಿ ಏನೋ ಸರ್ಚ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಜಾಬ್ಗಳ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಯಿತು. ನಾನು ಆನ್ಲೈನಲ್ಲಿ ಎಷ್ಟು ಸರ್ಚ್ ಮಾಡ್ತಾ ಹೋದಂಗೆ ಬೇಕಾದಷ್ಟು ಜಾಬ್ಗಳ ಬಗ್ಗೆ ಇನ್ಫಾರ್ಮೇಷನ್ನು ದೊರೆತಾ ಹೋಯ್ತು. ಅದರೊಳಗಡೆ ಹೋದಂಗೆ ಇಷ್ಟೆಲ್ಲ ಜಾಬ್ ಅಪರ್ಚುನಿಟೀಸ್ ಇದೆಯಾ ನೋಡ್ರಿ. ಎಷ್ಟೋ ಒಂದು ವರ್ಕ್ ಫ್ರಮ್ ಹೋಮ್ ಮಾಡ್ತಕ್ಕಂಥ ಜಾಬ್ಗಳಿದಾವೆ, ಬೇಕಾದಷ್ಟು ಜಾಬ್ಗಳ ಅಪರ್ಚುನಿಟೀಸ್ ಇದೆ. ಇದೆಲ್ಲ ಯಾಕೆ ನಮ್ಮ ವೀಕ್ಷಕರಿಗೆ ಮುಟ್ತಾ ಇಲ್ಲ, ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಮುಟ್ತಾ ಇಲ್ಲ ಅಂತೇಳಿ ನನಗೆ ಆಶ್ಚರ್ಯ ಆಯಿತು. ಏನಾಗ್ತದಪ್ಪ ಅಂದರೆ, ಆನ್ಲೈನ್ ಒಳಗೆ ಸರ್ಚ್ ಮಾಡ್ತಕ್ಕಂತಹ ಅವಕಾಶ ಯಾರಿಗಿದೆಯೋ ಅವ್ರಿಗೆ ಮಾತ್ರ ಆ ಜಾಬ್ಗಳು ಸಿಗ್ತಾ ಇದ್ದಾವೆ. ಎಷ್ಟೋ ಜನ ಈಗ ಎಜುಕೇಟೆಡ್ ಆಗಿರ್ತಕ್ಕಂಥವ್ರು ಅವರ ಫ್ಯಾಮಿಲಿಗೆ ಇರ್ತಕ್ಕಂಥ ಮೆಂಬರ್ಸ್ಗೆ ಅಷ್ಟೇ ಜಾಬನ್ನು ಹುಡುಕೊಡ್ತಾರೆ. ಈಗ ಏನು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು, ಎಷ್ಟೋ ಜನ ಜಾಬ್ ಇಲ್ಲದೆ ಇರ್ತಕ್ಕಂಥವ್ರು ಹೇಗೆ ಗೊತ್ತಾಗ್ತದೆ? ಹಾಗಾಗಿ ನಾನು ಯೋಚನೆ ಮಾಡಿದೆ, ಇಂತಹ ಒಂದು ವಿಷಯವನ್ನು ಅವಶ್ಯಕತೆ ಇರತಕ್ಕಂತಹ ನಮ್ಮ ವೀಕ್ಷಕರಿಗೆ ಮುಟ್ಟಿಸಿದರೆ ಅವರಿಗಾರ ಅವಶ್ಯಕತೆ ಇರ್ಬೋದು, ಅಥವಾ ಅವರ ಜೊತೆಯಲ್ಲಿರ್ತಕ್ಕಂತಹ ಅವರ ಸಂಬಂಧಿಗಳಿಗೋ ಅವರ ಫ್ರೆಂಡ್ಸ್ಗಳಿಗೋ ಈ ಒಂದು ಇನ್ಫಾರ್ಮೇಷನನ್ನು ಮುಟ್ಟಿಸ್ತಾರೆ ಅಂತಂದ್ಬಿಟ್ಟು ಇವತ್ತಿಂದ ನಾನು ಜಾಬ್ ಅಲರ್ಟ್ಸ್ ಅಂತಕ್ಕಂಥ ಒಂದು ಇದನ್ನು ನಮ್ಮ ಕಲರವ ಅಕಾಡೆಮಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಜಾಬ್ ಅಲರ್ಟ್ಸ್ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರತಿ ದಿವಸ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿ ಎಲ್ಲೆಲ್ಲಿ ಈ ಒಂದು ಜಾಬ್ ಅಲರ್ಟ್ಸ್ ಜಾಬ್ನ ಅವಶ್ಯಕತೆ ಕಾಲ್ ಮಾಡಿದ್ದಾರೆ, ಯಾವಾಗ ಕಾಲ್ ಮಾಡಿದ್ದಾರೆ, ಅದರ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದನ್ನು ನೀವು ಸಹ ಉಪಯೋಗಿಸ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಯಾರ ಅವಶ್ಯಕತೆ ಇದ್ದಂಥವರು 10ನೇ ತರಗತಿ 12ನೇ ತರಗತಿ ಡಿಗ್ರಿ ಮುಗಿಸಿ ಇರ್ತಕ್ಕಂತಹ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಅನುಕೂಲ ಆಗಲಿ. ನಮ್ಮಿಂದ ಯಾರಿಗಾದರೂ ಒಂದು ಸಣ್ಣ ಕೆಲಸ ಸಿಕ್ತು ಅಂತಂದರೆ ಅದರ ತೃಪ್ತಿನೇ ಬೇರೆ. ನಾವು ಯಾರಿಗೂ ಕೆಲಸ ಕೊಡೋಕ್ಕಾಗಲ್ಲ, ಆದರೆ ಅಟ್ಲೀಸ್ಟ್ ಈ ಕೆಲಸದ ಇನ್ಫಾರ್ಮೇಷನನ್ನು ನಾವು ಯಾರಿಗಾದರೂ ಮುಟ್ಟಿಸಿದ್ವಿ ಅಂತಂದರೆ ಅಟ್ಲೀಸ್ಟ್ ಅವರಿಗೆ ಅವರ ಜೀವನವನ್ನು ಕಟ್ಕೊಳ್ಳಿಕ್ಕಾರು ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಜಾಬ್ ಅಲರ್ಟನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಜಾಬ್ ಅಲರ್ಟನ್ನು ನಾನು ಮುಂದುವರಿಸಬೇಕು ಅಂತಂದರೆ ನಿಮ್ಮಿಂದ ನಾನು ಕೇಳ್ತಕ್ಕಂಥದ್ದು ಒಂದೇ ಒಂದು ಲೈಕ್. ಈ ವಿಡಿಯೋವನ್ನು ನೋಡಬೇಕಾದ್ರೆ ವಿಡಿಯೋದ ಕೆಳಗಡೆ ಲೈಕ್ ಏನು ಆಪ್ಷನ್ ಬರ್ತದೋ ಆ ಲೈಕ್ ಆಪ್ಷನನ್ನು ಕ್ಲಿಕ್ ಮಾಡಿರಿ. ನೀವು ಕೊಡ್ತಕ್ಕಂತಹ ಲೈಕ್ಗಳು ನನಗೆ ಒಂದು 500 ಒಂದು ಲೈಕ್ ಬಂದರೆ ಸಾಕು, ಬೇಕಾದಷ್ಟು ನನಗೆ ಒಂದು ಖುಷಿ ಆಗ್ತದೆ. ಇದನ್ನು ಇನ್ನೂ ಸಹ ನಾನು ಆನ್ಲೈನಲ್ಲಿ ಹುಡುಕಿ ಎಷ್ಟು ಸಾಧ್ಯವೋ ಅಷ್ಟು ಸಹ ಜಾಬ್ ಅಲರ್ಟ್ಸನ್ನು ನಿಮಗೆ ಪ್ರತಿದಿನ ಮುಟ್ಟಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ವೀಕ್ಷಕರೇ ಬನ್ನಿ, ಈಗ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅಗ್ನಿವೀರ್. ಸುಮಾರು 25,000 ಪ್ಲಸ್ ಹುದ್ದೆಗಳು ಇಲ್ಲಿದ್ದಾವೆ. ಇಲ್ಲಿ ಈ ಸಲ ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳಿಗೂ ಸಹ ಈ ಒಂದು ಅಗ್ನಿವೀರ್ ಹುದ್ದೆಯಲ್ಲಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೆಣ್ಮಕ್ಳಿಗೋಸ್ಕರ, ಅದು ಬೆಂಗಳೂರಲ್ಲಿ ಇರ್ತಕ್ಕಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಬೆಂಗಳೂರಲ್ಲಿ ಕಾಲ್ ಮಾಡಿದ್ದಾರೆ. ಆ ಹೆಣ್ಣು ಮಕ್ಕಳಿಗೂ ಸಹ ಅಗ್ನಿವೀರಲ್ಲಿ ಸೇರ್ಕೊಳ್ತಕ್ಕಂಥ ಒಂದು ಆಪ್ಷನ್ಸನ್ನು, ವುಮೆನ್ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಗ್ನಿವೀರ್ ವುಮನ್ನನ್ನು ಏನು ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಇದೆಯೋ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದು ಅಗ್ನಿವೀರಲ್ಲಿ ಇರ್ತಕ್ಕಂತಹ ಸುಮಾರು 25,000 ಪ್ಲಸ್ 50,000 ತನಕ ಹುದ್ದೆಗಳಿದ್ದಾವೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಇರ್ತಕ್ಕಂತಹ ಆ ಹುದ್ದೆಗಳ ಒಂದು ಮಾಹಿತಿ, ಹೇಗೆ ಅರ್ಜಿ ಹಾಕಬೇಕು, ಇದೆಲ್ಲ ಪೂರ್ತಿ ಆನ್ಲೈನಲ್ಲೇ ಅರ್ಜಿ ಹಾಕ್ತಕ್ಕಂಥದ್ದು. ಯಾರದೇ ರೆಕಮೆಂಡೇಶನ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅವರು ಕೊಡ್ತಕ್ಕಂತಹ, ಅವರು ಕೇಳ್ತಕ್ಕಂತಹ ಒಂದು ಅರ್ಹತೆಗಳು ನಿಮ್ಮಲ್ಲಿ ಇದ್ದರೆ, ಅವ್ರು ಕೇಳ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿದರೆ ನೇರವಾಗಿ ನೀವು ಸೆಲೆಕ್ಟ್ ಆಗ್ತೀರಿ. 4 ವರ್ಷಗಳ ಕಾಲ ಜಾಬ್ ಸೆಕ್ಯೂರಿಟಿ ಇರ್ತದೆ. ಅದಾದ ಮೇಲೆ ನಿಮಗೆ ಸುಮಾರು 10,02,000 ಹಣವನ್ನು ನಿಮ್ಮ ಕೈನಲ್ಲಿ ಕೊಟ್ಟು ಕಳಿಸ್ತಾರೆ. ಅಂದರೆ ನಿಮ್ಮ ಲೈಫನ್ನು ಕಟ್ಕೊಳ್ಳಿಕ್ಕೆ ಅದು ಅನುಕೂಲ ಆಗ್ತದೆ. ಇಷ್ಟೆಲ್ಲ ಸೆಕ್ಯೂರಿಟಿ ಇರ್ತಕ್ಕಂತಹ ಈ ಜಾಬ್ನಲ್ಲಿ ಯಾಕೆ ಕೆಲಸ ಮಾಡಬಾರ್ದು? ಜೊತೆಗೆ ಈ ಅಗ್ನಿವೀರ್ನಲ್ಲಿ ಇರ್ತಕ್ಕಂಥ ಅಗ್ನಿವೀರ್ ಇದನ್ನು ಸರ್ವಿಸನ್ನು ಮುಗಿಸ್ಕೊಂಡು ಬರ್ತಕ್ಕಂಥವ್ರಿಗೆ ಜಾಬ್ ಅಪರ್ಚುನಿಟೀಸ್ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ ಪ್ರತಿಯೊಂದು ಜಾಬ್ನಲ್ಲೂ ಸಹ ಇದರದೇ ಆಗಿರ್ತಕ್ಕಂಥ ಒಂದು ರಿಸರ್ವೇಷನ್ ಕ್ಯಾಟಗರಿಯನ್ನು ಮುಂದೆ ಮಾಡ್ತಾರೆ, ಅವಕಾಶ ಇದೆ. ಹಾಗಾಗಿ ಈ ಒಂದು ಅಗ್ನಿವೀರ್ ಜಾಬ್ಗಳು ಮತ್ತೆ ಇಷ್ಟೊಂದು ಪೋಸ್ಟ್ಗಳನ್ನು ಕಾಲ್ ಮಾಡಲ್ಲ. ಹಾಗಾಗಿ ಇರ್ತಕ್ಕಂಥ ಆಪರ್ಚುನಿಟೀಸನ್ನು ಉಪಯೋಗಿಸ್ಕೊಳ್ರಿ. ಅಯ್ಯೋ 4 ವರ್ಷ ಆದಮೇಲೆ ಮುಂದೇನಪ್ಪ ನನ್ನ ಕತೆ? 4 ವರ್ಷ ಆದಮೇಲೆ ನಿಮ್ಮ ಕೈನಲ್ಲಿ ದುಡ್ಡಿರ್ತದೆ, ಓನಾಗಿ ಬಿಸ್ನೆಸ್ ಮಾಡಿರಿ. ಅಥವಾ ಯಾವುದಾದ್ರು ಒಂದು ಜಾಬ್ ಅಪರ್ಚುನಿಟೀಸಲ್ಲಿ ಅವಕಾಶಗಳನ್ನು ಒದಗಿ ಬರ್ತದೆ, ಅಲ್ಲಿ ಸಹ ಜಾಬನ್ನು ನೀವು ನೋಡ್ಕೋಬೋದು. ಹಾಗಾಗಿ ಇರ್ತಕ್ಕಂಥ ಸುಮ್ಮನೆ ನೀವು ಅಯ್ಯೋ ನನಗೆ ಮುಂದೆ ಪರ್ಮನೆಂಟ್ ಜಾಬ್ ಸಿಗುತ್ತೆ ಅಂತ ಕಳೆಯೋದ್ರೊಳಗೆ 4 ವರ್ಷ ಮುಗಿದೋಗಿರ್ತದೆ.
ಹಾಗಾಗಿ ಯಾಕೆ ಇದನ್ನು ಟ್ರೈ ಮಾಡಬಾರ್ದು? ಇದು ಇರ್ತಕ್ಕಂಥದ್ದು ನೋಡ್ರಿ 17.5 ವರ್ಷದಿಂದ 21 ವರ್ಷದ ಇರ್ತಕ್ಕಂಥ ವಯಸ್ಸಿನವರಿಗೆ ಇರೋದ್ರಿಂದ ನಿಮ್ಮ ಮಕ್ಕಳಾಗಲಿ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಆಗಲಿ, ನಿಮ್ಮ ಇದು ಯಾರು ಇರ್ತಾರೋ ರಿಲೇಷನ್ಸು ಅಂಥವ್ರಿಗೆ ಅನುಕೂಲ ಆಗ್ತದೆ. ಅವರಿಗೆ ಈ ವಿಡಿಯೋವನ್ನು ನೀವು ಫಾರ್ವರ್ಡ್ ಮಾಡಿ ಇನ್ಫಾರ್ಮೇಷನನ್ನು ಕೊಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಇದಕ್ಕೆ ಅರ್ಹತೆ ಏನು, ಅಪ್ಲೈ ಮಾಡುವಂತಹ ವಿಧಾನ ಏನು ಸಿಲೆಬಸ್ ಕೇಳಿದ್ದಾರೆ, ಇದಕ್ಕೆ ಪರೀಕ್ಷೆ ಇದೆಯಾ, ವಯಸ್ಸಿನ ಸಡಿಲಿಕೆ ಎಷ್ಟು ಕೊಟ್ಟಿದ್ದಾರೆ, ಎಲ್ಲ ಡೀಟೇಲನ್ನು ನಾನು ಅಪ್ ಟು ಡೇಟ್ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಪ್ರತಿಯೊಂದನ್ನು ಸಹ ಈಗ ನಾವು ನೋಡ್ತಾ ಹೋಗೋಣ. ಈ ಒಂದು ಜಾಬ್ ಅಲರ್ಟನ್ನು ನೀವು ಸಪೋರ್ಟ್ ಮಾಡೋದಾದರೆ ನನಗೆ ಒಂದು ಲೈಕನ್ನು ಕೊಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇವಾಗ ವೀಕ್ಷಕರೇ, ನಾವು ನೋಡ್ತಾ ಇದ್ದೀವಿ ಈಗ ಈ ಅಗ್ನಿವೀರ್ ಇದಕ್ಕೆ ಜಾಬ್ಗೆ ಕಾಲ್ ಮಾಡಿರ್ತಕ್ಕಂತಹ ಒಂದು ಡೀಟೇಲ್ಸನ್ನು. ಸೊ ಈ ಡೀಟೇಲ್ಸನ್ನು ನಾನು ನಿಮಗೆ ಈಗ ಕೊಡ್ತಾ ಹೋಗ್ತೇನೆ. ಸೊ ಒಂದೊಂದೇ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಸೊ ವೀಕ್ಷಕರೇ, ಇಲ್ಲಿ ನೋಡೋಣ ಏನೇನೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅಗ್ನಿವೀರ್ ಇದರಲ್ಲಿ ಅಂತ. ಸೊ ದಿಸ್ ಇಸ್ ಇಂಡಿಪೆಂಡೆಂಟ್ ರಿಕ್ರೂಟ್ಮೆಂಟ್ ಆಫೀಸ್ ಡೆಲ್ಲಿ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನನ್ನು ಇನ್ವೈಟ್ ಮಾಡಿದ್ದಾರೆ ಫ್ರಮ್ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್. ನೋಡ್ರಿ, ಮದುವೆ ಆಗದೇ ಇರತಕ್ಕಂತಹ ವ್ಯಕ್ತಿಗಳಿಂದ ಈ ಒಂದು ಮೇಲ್ ಕ್ಯಾಂಡಿಡೇಟ್ಸನ್ನು ಇದು ಮಾಡಿದ್ದಾರೆ. ಆ್ಯಂಡ್ ಅಗ್ನಿವೀರ್ ಇಂಟೆಕ್ ಫಾರ್ ರಿಕ್ರೂಟ್ಮೆಂಟ್ ಈ ವರ್ಷ 2024-25ನೇ ಸಾಲಿಗೆ ಇದನ್ನು ಅಗ್ನಿಪಥ್ ಸ್ಕೀಮಲ್ಲಿ ಆಯ್ಕೆ ಮಾಡ್ಕೊತಾ ಇರ್ತಕ್ಕಂಥದ್ದು. ಇದು ಕೇವಲ ಆನ್ಲೈನ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಯಾವಾಗಿಂದ 13th ಫೆಬ್ರವರಿ 24ರಿಂದ ಸ್ಟಾರ್ಟ್ ಆಗಿದೆ, 13ನೇ ತಾರೀಕಿಂದ. ಲಾಸ್ಟ್ ಡೇಟ್ ಬಂದು 22 ಮಾರ್ಚ್ 2024 ರಾತ್ರಿ 12 ಗಂಟೆವರೆಗೆ ಇರ್ತದೆ, ಅಲ್ಲಿಗೆ ಕ್ಲೋಸ್ ಆಗ್ತದೆ. ಆನ್ಲೈನ್ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. 22 ಏಪ್ರಿಲ್ 2024 ನಂತರ ಆನ್ಲೈನ್ ಎಕ್ಸಾಮನ್ನು ಮಾಡ್ತಾರೆ. ಅಪ್ಲಿಕೇಶನ್ಸ್ ಎಲ್ಲ ನೋಡಿಕೊಂಡು ಆನ್ಲೈನ್ ಎಕ್ಸಾಮನ್ನು ಮಾಡ್ತಾರೆ. ಆ್ಯಂಡ್ ಇದು ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟಿಂದ ಅಪ್ಲಿಕೇಶನ್ಸನ್ನು ಹಾಕಲಿಕ್ಕೆ ಇದು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಈ ಸ್ಟೇಟ್ಸ್ಗಳು ಡೆಲ್ಲಿ ಸ್ಟೇಟು, ಫರೀದಾಬಾದು, ಇದು ಎಲ್ಲ ಇದರಲ್ಲೂ ಸ್ಟೇಟ್ಗಳಲ್ಲೂ ಸಹ ಇದೆ. ನಮ್ಮ ಕರ್ನಾಟಕದಲ್ಲೂ ಸಹ ಈ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಕಾಲ್ ಮಾಡಿದ್ದಾರೆ. ಅದು ಸಹ ನಿಮಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಸಿಗುತ್ತೆ. ಸೊ ಈಗ ನಾವು ಇದರ ಡೀಟೇಲ್ಸನ್ನು ನೋಡೋಣ, ಏನೇನೆಲ್ಲ ಡೀಟೇಲ್ಸು ಸಿಗ್ತಾ ಹೋಗ್ತದೆ ಅಂತೇಳಿ. ಸೊ ನೋಡ್ರಿ, ಇಂಪಾರ್ಟೆಂಟ್ ನೋಟಿಫಿಕೇಶನ್ ಫಾರ್ ದ ಕ್ಯಾಂಡಿಡೇಟ್ಸ್ ಅಂತ ಇದೆ. ಸೊ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ 2024 and 25 ಇಯರ್ ಇಲ್ಲಿ 2 ರೀತಿಯ ಒಂದು ಕೆಲಸ ಇದೆ. ಒಂದು ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಎಕ್ಸಾಮಿನೇಷನ್ ಒಂದಿದೆ, ಆ್ಯಂಡ್ ಆಲ್ಸೋ ರಿಕ್ರೂಟ್ಮೆಂಟ್ ರ್ಯಾಲಿ ಇದೆ. ಇವೆರಡನ್ನೂ ಸಹ ನೀವು ಅಟೆಂಡ್ ಮಾಡಬೇಕಾಗ್ತದೆ. ಇವೆರಡನ್ನೂ ಅಟೆಂಡ್ ಮಾಡಿದರೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಇದನ್ನ ಈ ಪೋಸ್ಟ್ಗೆ ಸೆಲೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಆ್ಯಂಡ್ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಏನು ಪ್ರೊಸೀಜರ್ ಇದೆ ಅಂತಂದರೆ, ಸೊ ಈ ಒಂದು ಜಾಯಿನ್ ಇಂಡಿಯನ್ ಆರ್ಮಿ .nic.in ಇಲ್ಲಿಗೆ ನೀವೇನು ಮಾಡಬೇಕು, ಲಾಗಿನ್ ಆಗಬೇಕು. ಸೊ ಈ ಲಾಗಿನ್ ಆಗೋ ಪ್ರೊಸೆಸನ್ನು ತೋರಿಸ್ತೀನಿ ನಾನು. ಆನ್ಲೈನ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಸೊ ಅಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲಿ ಒಂದು ಕ್ಯಾಪ್ಚಾ ಇರ್ತದೆ, ಆ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಸೊ ಅದನ್ನು ತೋರಿಸ್ತೇನೆ ಯಾವ ರೀತಿ ಲಾಗಿನ್ ಆಗಬೇಕು ಅಂತಕ್ಕಂಥದ್ದನ್ನು ನಿಮಗೀಗ. ಒಂದೇ ನಿಮಿಷ. ನೀವು ಆನ್ಲೈನಲ್ಲಿ ಹೋಗ್ಬಿಟ್ಟು ಜಾಯಿನ್ ಇಂಡಿಯನ್ ಆರ್ಮಿ .nic.in ನಿಮ್ಮ ಮೊಬೈಲಲ್ಲೇ ಇದನ್ನು ಮಾಡ್ಕೋಬೋದು. ಇಲ್ಲಿ ನೀವು ಟೈಪ್ ಮಾಡಬೇಕಾಗಿರೋದು ಜಾಯಿನ್ ಇಂಡಿಯನ್ ಆರ್ಮಿ .nic.in. ಇದನ್ನು ನೀವು ಟೈಪ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗ್ತದೆ, ಜಾಯಿನ್ ಇಂಡಿಯನ್ ಆರ್ಮಿ ಅಂತೇಳಿ. ಸೊ ಇಲ್ಲಿ ನೀವು ಇಲ್ಲಿರ್ತಕ್ಕಂತಹ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. 2B277U ಅಂತ ಇದೆ. ಸೊ ಈ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದರೆ ವೆಬ್ಸೈಟ್ಗೆ ಹೋಗ್ತದೆ. ಸೊ ಇಲ್ಲಿ ಈ ಲ್ಯಾಪ್ಟಾಪ್ಗಳಲ್ಲಿ ನಾವು ಇದನ್ನು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಸಿಸ್ಟಮಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ಲೊಕೇಶನನ್ನು ಕೇಳ್ತದೆ. ಲೊಕೇಶನ್ ಅಲೋ ಮಾಡಿದರೆ ಮಾತ್ರ ನಮಗೆ ಇದು ಪೇಜ್ ಓಪನ್ ಆಗ್ತದೆ. ಈ ರೀತಿಯ ಪೇಜ್ ಓಪನ್ ಆಗ್ತದೆ. ನಿಮ್ಮ ಮೊಬೈಲಲ್ಲಿ ಲೊಕೇಶನ್ ಆಲ್ರೆಡಿ ಆನ್ ಇರ್ತದೆ, ಹಾಗಾಗಿ ಈ ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ನೀವು ಅಬೌಟ್ ಇಂಡಿಯನ್ ಆರ್ಮಿ ಇದೆ, ಹೌ ಟು ಜಾಯಿನ್ ಆ್ಯಂಡ್ ಆಲ್ಸೋ ಲೈಫ್ ಇನ್ ಆರ್ಮಿ, ಆಫೀಸರ್ ಸೆಲೆಕ್ಷನ್ಸ್ ಇದೆ. ಸೊ ಇಲ್ಲಿ ಯಾವ್ಯಾವುದು ಎಂಟ್ರಿ ಸ್ಕೀಮ್ಸ್ ಫಾರ್ ಮೆನ್ನು, ಎಂಟ್ರಿ ಸ್ಕೀಮ್ಸ್ ಫಾರ್ ವುಮೆನ್ನು, ಮೆಡಿಕಲ್ ಎಕ್ಸಾಮಿನೇಷನ್ಸ್ ಯಾವ್ಯಾವುದು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಸೊ ಇಲ್ಲಿ ಅಗ್ನಿಪಥ್ಗೆ ಇದಿದೆ, ಎಲಿಜಿಬಿಲಿಟಿ, ಯೂಸರ್ ರಿಜಿಸ್ಟ್ರೇಷನ್ನು, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಲಾಗಿನ್ನು, ಅಪ್ಲೈ ಆನ್ಲೈನ್, ಇವೆಲ್ಲದೂ ಸಹ ಇಲ್ಲಿ ನಿಮಗೆ ಆಪ್ಷನ್ಸ್ ಇರ್ತದೆ.
ಸೊ ಇಲ್ಲಿ ನೀವು ಅಗ್ನಿಪಥಲ್ಲಿ ಹೋಗ್ಬಿಟ್ಟು ಲಾಗಿನ್ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿರಿ ಅಪ್ಲೈ ಆನ್ಲೈನಲ್ಲಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನೀವು ಆಲ್ರೆಡಿ ಲಾಗಿನ್ ಆಗಿದ್ರೆ ಮಾತ್ರ ಇಲ್ಲಿ ಯೂಸರ್ ನೇಮು, ಪಾಸ್ವರ್ಡು, ಕ್ಯಾಪ್ಚಾ ಎಲ್ಲ ಎಂಟ್ರಿ ಮಾಡ್ಲಿಕ್ಕೆ ಆಪ್ಷನ್ ಬರ್ತದೆ. ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಫಸ್ಟು ರಿಜಿಸ್ಟ್ರೇಷನ್ಗೆ ಹೋಗ್ರಿ. ರಿಜಿಸ್ಟ್ರೇಷನ್ಗೆ ಹೋಗ್ಬಿಟ್ಟು ಇಲ್ಲಿ ಡೀಟೇಲ್ಸ್ ಕೇಳ್ತದೆ. ಡಿಯರ್ ಕ್ಯಾಂಡಿಡೇಟ್, ಕೀಪ್ ದ ಫಾಲೋಯಿಂಗ್ ಐಟಮ್ಸ್ ವಿತ್ ಯುವರ್ ಡ್ಯೂರಿಂಗ್ ರಿಜಿಸ್ಟ್ರೇಷನ್. ನೋಡ್ರಿ, ರಿಜಿಸ್ಟ್ರೇಷನ್ಗೆ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡು ಅಥವಾ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಸ್ಕ್ಯಾನಡ್ ಕಾಪಿ ಆಫ್ ದ ಸಿಗ್ನೇಚರ್, 5 KB ಇಂದ 10 KB ಒಳಗಡೆ ಸ್ಕ್ಯಾನಡ್ ಕಾಪಿ, ಇದನ್ನ ಸಿಗ್ನೇಚರ್ನ ರೆಡಿ ಮಾಡಿ ಇಟ್ಕೋಬೇಕು ಫೈಲನ್ನು. ಸಾಫ್ಟ್ ಕಾಪಿ ಆಫ್ ಲೇಟೆಸ್ಟ್ ಫೋಟೋ, 5 KB ಇಂದ 20 KB ಒಳಗಡೆ ಬರೋ ರೀತಿನಲ್ಲಿ ಸಾಫ್ಟ್ ಕಾಪಿನ ನೀವು ರೆಡಿ ಮಾಡಿ ಇಟ್ಕೋಬೇಕು ಫೋಟೋನ. ಆಧಾರ್ ಲಿಂಕ್ಡ್ ಮೊಬೈಲ್ ಫಾರ್ ರಿಸೀವಿಂಗ್ OTP. ನೋಡ್ರಿ, ಈ ಒಂದು ಯಾವುದು ಆಧಾರ್ಗೆ ಲಿಂಕ್ ಆಗಿರ್ತದೋ ಆ ಮೊಬೈಲ್ ನಿಮ್ಮ ಕಡೆ ಇರಬೇಕು. ಆಕ್ಟಿವ್ ಇಮೇಲ್ ID, ಒಂದು ಇಮೇಲ್ ID ಇರಬೇಕು. ಮಾರ್ಕ್ ಶೀಟ್ ಆಫ್ ಕ್ವಾಲಿಫೈಯಿಂಗ್ ಕೋರ್ಸ್, ಅಂದರೆ ನೀವು 10th 12th ಅಪ್ಲೈ ಮಾಡ್ತಾ ಇದ್ರೆ ಅದರದ್ದು ಮಾರ್ಕ್ಸ್ ಕಾರ್ಡ್ ಇರಬೇಕು. ಅಡ್ರೆಸ್ ಡೀಟೇಲ್ಸ್ ಇರಬೇಕು. ಇದಿಷ್ಟು ಇದ್ದು ರೆಡಿ ಮಾಡಿಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ರಿಜಿಸ್ಟ್ರೇಷನ್ಗೆ ಓಕೆ ಮಾಡಬೇಕು. ಈಗ ನಾನು ಕಂಟಿನ್ಯೂ ಕೊಡ್ತೇನೆ. ನೋಡ್ರಿ, ಕಂಟಿನ್ಯೂ ಕೊಟ್ಟಾಗ ರಿಜಿಸ್ಟ್ರೇಷನ್ ಫಾರಮ್ ಇಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ಡೀಟೇಲ್ಸ್ ಇರ್ತದೆ. ರೀಡ್ ಆಲ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ರಿಜಿಸ್ಟ್ರೇಷನ್ಸ್ ಕೇರ್ಫುಲಿ, ದಿಸ್ ಫರ್ದರ್ ಪ್ರೊಸೀಡ್. ಅಂದರೆ ಎಲ್ಲ ಇದನ್ನ ಕ್ಲೀನಾಗಿ ಓದ್ಕೊಳ್ರಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ನೋಡ್ರಿ. ಜಾಬ್ ಅಪ್ಲಿಕೇಶನ್ಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಹೌದಾ, ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಚೆಕ್ ಎಲಿಜಿಬಿಲಿಟಿ ಕೊಟ್ಟರೆ ನೀವು ಎಲಿಜಿಬಲ್ ಇದಿರೋ ಇಲ್ವೋ ಅಂತಕ್ಕಂಥದ್ದನ್ನು ಅದು ತೋರಿಸ್ತದೆ. ಪ್ರತಿಯೊಂದನ್ನು ಸಹ ನೀವು ಚೆಕ್ ಮಾಡಿಕೊಂಡು ಮುಂದುವರಿರಿ ಅಂತ ಹೇಳ್ತದೆ. ಹೌದಾ, ಆನಂತರ ಇದೆಲ್ಲ ಇನ್ಸ್ಟ್ರಕ್ಷನ್ಸನ್ನು ನೀವು ಓದ್ಕೋಬೇಕು. ಆಮೇಲೆ ಇದೆಲ್ಲ ಓಕೆ ಆದಮೇಲೆ ನೀವೇನು ಮಾಡಬೇಕು, ಲಾಗಿನ್ ಪೇಜ್ಗೆ ಹೋಗಬೇಕು. ಲಾಗಿನ್ ಪೇಜ್ಗೆ ಹೋಗಿ ಇಲ್ಲಿ ಕಂಟಿನ್ಯೂ ಕೊಡಬೇಕು. ಇಲ್ಲಿ ಕಂಟಿನ್ಯೂ ಕೊಟ್ಟರೆ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಲಿಕ್ಕೆ ಹೇಳ್ತದೆ. ಆಧಾರ್ ನಂಬರ್ ಮೇಲೆ ಎಂಟ್ರಿ ಮಾಡ್ತಿರೋ ಅಥವಾ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಮೇಲೆ ಎಂಟ್ರಿ ಮಾಡ್ತಿರೋ ಅಂತ ಕೇಳ್ತದೆ. ನೀವು ಆಧಾರ್ ನಂಬರ್ ಮೇಲೆ ಎಂಟ್ರಿ ಮಾಡೋದಾದ್ರೆ ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಪ್ರೊಸೀಡ್ ಓನ್ಲಿ ಇಫ್ ಯುವರ್ ನೇಮ್, ಡೇಟ್ ಆಫ್ ಬರ್ತ್ ಇನ್ ಆಧಾರ್ ಆ್ಯಸ್ ಸೇಮ್ ಯುವರ್ ಇನ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್. ನೋಡ್ರಿ, ಆಧಾರಲ್ಲಿ ನಿಮ್ಮ ನೇಮು, ಹೆಸರು ಮತ್ತು ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ ಸೇಮ್ SLC ಮಾರ್ಕ್ಸ್ ಕಾರ್ಡಲ್ಲಿ ಎರಡರಲ್ಲೂ ಸೇಮ್ ಇದ್ದರೆ ಮಾತ್ರ ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಸ್ ರೆಕ್ಟಿಫೈ ಯುವರ್ ಆಧಾರ್ ಡೀಟೇಲ್ಸ್ ಆ್ಯಂಡ್ ದೆನ್ ರಿಜಿಸ್ಟರ್. ಅಂದರೆ ನಿಮ್ಮ ಆಧಾರ್ ಡೀಟೇಲ್ಸನ್ನು ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆಯೋ ಆ ಥರ ಚೇಂಜ್ ಮಾಡಿಸ್ಕೊಳ್ರಿ. ಯಾಕೆಂದರೆ SLC ಮಾರ್ಕ್ಸ್ ಕಾರ್ಡ್ ಚೇಂಜ್ ಮಾಡ್ಸೋಕ್ಕೆ ಬರಲ್ಲ. ಇವಾಗ ಆಧಾರ್ ಕಾರ್ಡನ್ನು ಇದಕ್ಕೆ ಆ SLC ಮಾರ್ಕ್ಸ್ ಕಾರ್ಡಲ್ಲಿ ಅಥವಾ PUC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಗೆ ಏನು ಡೀಟೇಲ್ಸ್ ಇದೆಯಲ್ಲ ಅದರ ಪ್ರಕಾರನೇ ಆಧಾರ್ ಕಾರ್ಡಲ್ಲಿ ಇರಬೇಕು. ಹೆಸರು ಚೇಂಜ್ ಆದರೆ ಬರಲ್ಲ, ಡೇಟ್ ಆಫ್ ಬರ್ತ್ ಚೇಂಜ್ ಆದರೆ ಬರಲ್ಲ. ಹಾಗಾಗಿ ಇವೆರಡನ್ನೂ ಸರಿ ಮಾಡ್ಕೊಂಡು ಆಮೇಲೆ ಮುಂದುವರಿರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ರೆಡಿ ಇದೆ ಅಂತಂದರೆ ಆಧಾರ್ ಡೀಟೇಲ್ಸನ್ನು ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಬರ್ತದೆ. ಹೌದಾ, ಸೊ ಇಲ್ಲಿ ಕನ್ಫರ್ಮ್ ಫೆಚ್ ಫ್ರಮ್ ಯುವರ್ ಡಿಜಿಲಾಕರ್. ಸೊ ಇಲ್ಲಿ ಡಿಜಿಲಾಕರಲ್ಲಿ ಆಧಾರ್ ಕಾರ್ಡ್ ಇದ್ರೆ ಅಂತೂ ಭಾಳ ಒಳ್ಳೆಯದು. ಡಿಜಿಲಾಕರಿಂದ ಏನು ಮಾಡ್ಬೋದು, ಅದನ್ನು ತಕ್ಕೋಬೋದು ನಾವು. ಸೊ ನಮ್ಮ ಡಿಜಿಲಾಕರ್, ನೀವು ಪ್ರತಿಯೊಬ್ಬರೂ ಸಹ ಈ ಒಂದು ಜಾಬ್ನ ಅಪ್ಲೈ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರೂ ಸಹ ಡಿಜಿಲಾಕರ್ನ ಮಾಡ್ಕೊಳೋದು ಭಾಳ ಒಳ್ಳೆಯದು. ಯಾಕೆಂದರೆ ಡಿಜಿಲಾಕರಿಂದ ಡೈರೆಕ್ಟಾಗಿ ನಮ್ಮದೇ ಆದ ಅಕೌಂಟು, ನಮ್ದು ಹೆಂಗೆ ಇಮೇಲ್ ಇರ್ತದೋ ವಾಟ್ಸಪ್ ಇರ್ತದೋ ಹಂಗೆ ಡಿಜಿಲಾಕರು. ನೀವು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಡಿಜಿಲಾಕರ್ ಅಂತ ಹೊಡೀರಿ. ಅಲ್ಲಿ ನಿಮ್ಮ ಡೀಟೇಲ್ಸ್ ಕೇಳ್ತದೆ. ನಿಮ್ಮದು ಇಮೇಲ್ ID ಎಲ್ಲ ಎಂಟ್ರಿ ಮಾಡಿದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಆ ಡಿಜಿಲಾಕರ್ ಒಳಗಡೆ ಬಂದು ಸೇಫ್ ಆಗಿರ್ತದೆ. ಯಾವಾಗ ಬೇಕಾದ್ರೂ ನೀವು ತೋರಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀರಿ, ಪೊಲೀಸ್ ಹಿಡಿತಾರೆ, ನಿಮ್ಮ DL ಡಾಕ್ಯುಮೆಂಟ್ ಇಲ್ಲ, ಡಿಜಿಲಾಕರ್ ಇತ್ತು ಅಂತಂದರೆ ಆ ಡಿಜಿಲಾಕರಲ್ಲಿ ತಾನೇ ಓಪನ್ ಆಗುತ್ತೆ. DL ಹೊಡೆದ್ರೆ ನಿಮ್ಮ ಡಿಜಿಲಾಕರ್ ನಿಮ್ಮದು ರಿಜಿಸ್ಟ್ರೇಷನ್ ಆಗಿತ್ತು ಅಂದರೆ ಸಾಕು, ತಾನೇ ಓಪನ್ ಆಗುತ್ತೆ. ಹಾಗಾಗಿ ಅದನ್ನು ಮಾಡ್ಕೋಬೋದು. ಸೊ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ, ಕ್ಯಾಪ್ಚಾನ ಎಂಟ್ರಿ ಮಾಡಿ ನೆಕ್ಸ್ಟ್ ಕೊಡ್ರಿ, ನಿಮ್ಮ ಅಪ್ಲಿಕೇಶನ್ನು ರಿಜಿಸ್ಟ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಪ್ರೊಸೆಸ್ಸನ್ನು ನೀವು ಮಾಡ್ಕೋಬೇಕು. ಫಸ್ಟು ರಿಜಿಸ್ಟ್ರೇಷನ್ ಆದ ನಂತರ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಆದ ನಂತರ ಏನೇನೆಲ್ಲ ಪೇಮೆಂಟ್ ಡೀಟೇಲ್ಸ್ ಇದೆ. ಸೊ ಇಲ್ಲಿ ನೋಡ್ರಿ, ಎಕ್ಸಾಮಿನೇಷನ್ ಫೀ, ಎಷ್ಟು ಎಕ್ಸಾಮಿನೇಷನ್ ಫೀ ಇದೆಯಪ್ಪ ಅಂತಂದರೆ, ಸೊ ಇಲ್ಲಿ ಯಾರಿಗೂ ಸಹ ಬೇರೆ ಬೇರೆ ಫೀಸನ್ನು ಮಾಡಿಲ್ಲ. ಎಕ್ಸಾಮಿನೇಷನ್ ಫೀಸ್ 250 rupees ಪರ್ ಅಪ್ಲಿಕೆಂಟ್ ಹ್ಯಾಸ್ ಟು ಬಿ ಕ್ಯಾಂಡಿಡೇಟ್ ಫಾರ್ ದ ಆನ್ಲೈನ್ ಎಕ್ಸಾಮಿನೇಷನ್. ಆನ್ಲೈನ್ ಎಕ್ಸಾಮಿನೇಷನ್ಗೆ ಇದಕ್ಕೆ ಫೀಯನ್ನು ಮಾಡಿದ್ದಾರೆ. ಇಲ್ಲಿ ಎಕ್ಸಾಮ್ ಕೂಡ ಆನ್ಲೈನಲ್ಲೇ ನಡೀತಕ್ಕಂಥದ್ದು.
ಸೊ ಹಾಗಾಗಿ 250 ಪ್ಲಸ್ ಬ್ಯಾಂಕ್ ಚಾರ್ಜಸ್ ಆಸ್ ಅಪ್ಲಿಕೇಬಲ್. ನೀವು ಯಾವ ಬ್ಯಾಂಕಲ್ಲಿ ಪೇ ಮಾಡ್ತೀರೋ ಅದರ ಚಾರ್ಜಸ್ ಏನಿರ್ತದೋ ಅದು ಅಪ್ಲೈ ಆಗ್ತದೆ. ಸೊ ದ ಪೇಮೆಂಟ್ಸ್ ಕ್ಯಾನ್ ಬಿ ಮೇಡ್ ಥ್ರೂ ಎನಿ ಆಫ್ ದೀಸ್ ಪೇಮೆಂಟ್ಸ್. ನೋಡಿರಿ ಯಾವ್ಯಾವ್ದ್ರಲ್ಲಿ ಪೇ ಮಾಡ್ಬೋದು. ಪೇಮೆಂಟ್ ಗೇಟ್ ವೇ ಫೆಸಿಲಿಟಿ ಥ್ರೂ ದ ಮಾಸ್ಟರ್ ಕಾರ್ಡ್, ವೀಸಾ, ರೂಪೇ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದ್ರ ಥ್ರೂ ಬೇಕಾದ್ರೂ ನೀವು ಪೇ ಮಾಡ್ಬೋದು. ಇಲ್ಲ ಇಂಟರ್ನೆಟ್ SBI ಆ್ಯಂಡ್ ಅದರ್ ಬ್ಯಾಂಕ್ಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಇದು ಮಾಡ್ಬೋದು. UPI ನೀವು ಫೋನ್ಪೇ ಏನು ಯೂಸ್ ಮಾಡ್ತೀರಿ, ಫೋನ್ಪೇ, ಗೂಗಲ್ ಪೇ, ಸೊ ಅದರಿಂದಲೂ ಸಹ ಪೇ ಮಾಡ್ಬೋದು. ಪೇ ಮಾಡಲಿಕ್ಕೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ನೋಡಿರಿ ಡೂಪ್ಲಿಕೇಟು, ಇನ್ಕಂಪ್ಲೀಟು, ಯಾವುದಾದ್ರು ಕಂಪ್ಲೀಟ್ ಮಾಡದೇ ಇರ್ತಕ್ಕಂಥ ಅಪ್ಲಿಕೇಶನ್ಸನ್ನು ರಿಜೆಕ್ಟ್ ಮಾಡಲಾಗ್ತದೆ. ನೀವೇ 2 ಸಲ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ 2 ಸಲ ಅಪ್ಲಿಕೇಶನ್ ಇತ್ತು ಅಂತಂದರೆ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಒಂದೇ ಸಲ ಅಪ್ಲಿಕೇಶನನ್ನು ಕರೆಕ್ಟಾಗಿ ಹಾಕ್ರಿ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಹ್ಯಾವ್ ದ ಆಕ್ಟಿವ್ ಇಮೇಲ್. ಒಂದು ಇಮೇಲ್ ID ಇರಬೇಕು, ಅದು ಆಕ್ಟಿವ್ ಆಗಿರಬೇಕು. ಅದರಿಂದ ಮೆಸೇಜ್ ಹೋಗೋದು ಬರೋದು ಮಾಡ್ತಾ ಇರಬೇಕು. ಯಾವ್ದಾದ್ರು ಒಂದು ಫ್ರೆಂಡ್ಸ್ಗಳಿಗಾದ್ರೆ ಇಮೇಲನ್ನು ನೀವು ಕಳಿಸಿ ಅದನ್ನು ಯೂಸ್ ಮಾಡ್ತಾ ಇರಬೇಕು. ಮೊಬೈಲ್ ನಂಬರ್, ಆಕ್ಟಿವ್ ಮೊಬೈಲ್ ನಂಬರ್ ಇರಬೇಕು. ಇದು 2 ಸಹ ಇರಬೇಕು. ಆ್ಯಂಡ್ ಆಲ್ಸೋ ಕ್ಯಾಂಡಿಡೇಟ್ ಶುಡ್ ಅಪ್ಲೈ ಓನ್ಲಿ ಒನ್ಸ್ ಇನ್ ರೆಸ್ಪಾನ್ಸ್ ಟು ದಿಸ್ ನೋಟಿಫಿಕೇಶನ್. ನೋಡಿರಿ ಇದಕ್ಕೆ ಒಂದೇ ಸಲ ಅಪ್ಲೈ ಮಾಡಬೇಕು. 2 ಸಲ ಅಪ್ಲೈ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ನೆನಪಿರಲಿ. ಯಾವುದೇ ಕಾರಣಕ್ಕೂ 2 ಸಲ ಅಪ್ಲೈ ಮಾಡಬೇಡ್ರಿ. ಕ್ಯಾಂಡಿಡೇಟ್ಸ್ ಮಸ್ಟ್ ಇಂಡಿಕೇಟ್ 5 ಚಾನ್ಸಸ್ ಆಫ್ ದ ಎಕ್ಸಾಮ್ ಸೆಂಟರ್. ಎಕ್ಸಾಮ್ ಸೆಂಟರ್ಗೆ ನಿಮಗೆ 5 ಚಾನ್ಸ್ ಇರ್ತದೆ. 5 ಚಾನ್ಸ್ಗಳನ್ನು ನೀವು ಅಪ್ಲೈ ಮಾಡ್ಕೋಬೋದು. 5 ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವುದಿರ್ತದೋ ಅದರಲ್ಲಿ ಖಾಲಿ ಇದ್ದರೆ ಅದು ಕೊಡ್ತಾರೆ. ಸೆಕೆಂಡ್ ಪ್ರಿಫರೆನ್ಸ್ ಯಾವುದಿದೆ ಅದು ಕೊಡ್ತಾರೆ. ಎಕ್ಸಾಮ್ ಸೆಂಟರ್ ನಿಮಗೆ ಅನುಕೂಲ ಆಗ್ತಕ್ಕಂಥ ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಇರ್ತದೆ. ಆಲ್ ಪಾಸಿಬಲ್ ಎಫರ್ಟ್ ವುಡ್ ಬಿ ಟೇಕನ್ ಅಲಾಟ್ ದ ಎಕ್ಸಾಮಿನೇಷನ್ ಸೆಂಟರ್ ಬೇಸ್ಡ್ ಆನ್ ದ ಫಸ್ಟ್ 3 ಚಾಯ್ಸಸ್. ಮೊದಲನೇ 3 ಚಾಯ್ಸಸ್ಗೆ ನಿಮಗೆ ಕೊಡುವಂಥ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ನಿಮಗೆ ಯಾವ್ದು ಎಕ್ಸಾಮ್ ಸೆಂಟ್ರಲ್ಲಿ ಹೋಗಿ ಎಕ್ಸಾಮ್ ಬರೀಲಿಕ್ಕೆ ಅನುಕೂಲ ಆಗ್ತದೋ ಅದನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಫಾರ್ ಚೇಂಜ್ ದ ಎಕ್ಸಾಮಿನೇಷನ್ ಸೆಂಟರ್ ಆರ್ ಡೇಟ್ ಆಫ್ ದ ಸೆಲೆಕ್ಷನ್ ಲಿಸ್ಟ್ ವಿಲ್ ನಾಟ್ ಬಿ ಎಂಟರ್ಟೈನ್ಡ್. ಅಂದರೆ ನೀವೇನಾದ್ರು ಒಂದ್ಸಲ ಎಕ್ಸಾಮಿನೇಷನ್ ಸೆಂಟರ್ ಹಾಕ್ಬಿಟ್ಟು ಆಮೇಲೆ ಮತ್ತೊಂದು ಸಲ ಚೇಂಜ್ ಮಾಡ್ತೀನಿ ಅಂದರೆ ಅಲೋ ಇಲ್ಲ. ಆ್ಯಂಡ್ ನಾಟ್ ರಿಪೋರ್ಟಿಂಗ್ ಟೆಸ್ಟ್ ಡ್ಯೂ ಟು ದ ಟೈಮ್ ಒಂದೇ ನಿಮಿಷ. ಸೊ ಇಲ್ಲಿ ಎಕ್ಸಾಮಿನೇಷನ್ ಡೇಟನ್ನು ಬಿಟ್ಟು ಬೇರೆ ಡೇಟಲ್ಲಿ ಎಕ್ಸಾಮನ್ನು ಕೊಡೋದಿಲ್ಲ. ಆ ಟೆಸ್ಟ್ ಡೇಟ್ ಏನಿರ್ತದೋ ಅದೇ ಡೇಟಲ್ಲೇ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು. ಕ್ಯಾಂಡಿಡೇಟ್ ಶುಡ್ ಎಂಟರ್ ಆಧಾರ್ ನಂಬರ್ ಇನ್ ಆನ್ಲೈನ್ ಅಪ್ಲಿಕೇಶನ್. ಆನ್ಲೈನ್ ಅಪ್ಲಿಕೇಶನಲ್ಲಿ ಆಧಾರ್ ನಂಬರ್ ಮೇಯ್ನ್ ಇಂಪಾರ್ಟೆಂಟು. ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಅಸಿಸ್ಟೆನ್ಸ್ ವಿಲ್ ಆಲ್ಸೋ ಬಿ ಪ್ರೊವೈಡೆಡ್. ನಿಮ್ಗೆ ಏನಾದ್ರು ಡೌಟ್ ಬಂತು ಅಂತಂದರೆ ಅಲ್ಲಿ ಟು ಪ್ರೊವೈಡೆಡ್ ದ ಕ್ಯಾಂಡಿಡೇಟ್ಸ್ ಅಟ್ ದ ಇಂಡಿಪೆಂಡೆಂಟ್ ರಿಕ್ರೂಟ್ಮೆಂಟ್ ಡೆಲ್ಲಿ ಆಫೀಸಲ್ಲೇ ಆ ಆಫೀಸಲ್ಲಿ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಮಗೆ ಬೆಂಗಳೂರಲ್ಲಿ ಒಂದು ಬೆಂಗಳೂರು ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ. ಸೊ ಇದು ಡೀಟೇಲ್ಸನ್ನು ನಾನು ಇಲ್ಲಿ ಬೇರೆದನ್ನು ತೊಗೊಂಡು ಡೀಟೇಲ್ಸ್ ಕೊಡ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ. ಡೀಟೇಲ್ಸ್ ಎಲ್ಲ ತೊಗೊಳ್ರಿ. ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹೋದಾಗ ಬೆಂಗಳೂರು ಇದರಲ್ಲಿ ನೀವು ಎಂಟ್ರಿ ಮಾಡಲಿಕ್ಕೆ ಬರ್ತದೆ ಅಲ್ಲಿ. ಸೊ ನೋಡಿರಿ ಇಲ್ಲಿ ಅಪ್ಲಿಕೇಶನ್ ಹೌ ಟು ರಿಜಿಸ್ಟರ್, ಇಲ್ಲಿ ಒಂದು ಲಿಂಕ್ ಇದೆ. ಈ ಲಿಂಕನ್ನು ನಾನು ನಿಮ್ಗೆ ಆಲ್ರೆಡಿ ಟೈಪ್ ಮಾಡಿ ತೋರಿಸಿದ್ದೀನಿ. joinindinarmy.nic.in. ಇದನ್ನು ನೀವು ಎಂಟ್ರಿ ಮಾಡಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಅದು ರಿಜಿಸ್ಟ್ರೇಷನ್ ತೋರಿಸಿದ್ದೀನಿ ಯಾವ ರೀತಿ ಆಗಬೇಕು ಅಂತ. ರೀಸೆಂಟ್ ಫೋಟೋಗ್ರಾಫನ್ನು ಇಟ್ಕೊಳ್ರಿ. 5ನೇದರಲ್ಲಿ 4ನೇದರಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಫೋಟೋಗ್ರಾಫ್ಸ್ ಇರಬೇಕು. ಸೊ ನಿಮ್ಮ ರೀಸೆಂಟ್ ಫೋಟೋಗ್ರಾಫ್ಸ್ ಇರಬೇಕು. ಆ್ಯಂಡ್ ಆಲ್ಸೋ ಕ್ಯಾಂಡಿಡೇಟ್ಸ್ ಶುಡ್ ರೀಚ್ ದ ಎಕ್ಸಾಮಿನೇಷನ್ ಸೆಂಟರ್ ವಿತ್ ದ ಕಲರ್ ಪ್ರಿಂಟ್ ಔಟ್ ಆಫ್ ದ ಅಡ್ಮಿಟ್ ಕಾರ್ಡ್. ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ಸೊ ಕಲರ್ ಪ್ರಿಂಟನ್ನು ತೊಗೋಬೇಕು. ಕ್ಯಾಂಡಿಡೇಟ್ಸ್ ಶೆಲ್ ಬಿ ಡಿಫಾರ್ಡ್ ಫ್ರಮ್ ದ ಅಪಿಯರಿಂಗ್ ಆನ್ಲೈನ್ ಟೆಸ್ಟ್ ಕೇಸ್. ಏನಾದ್ರು ಇನ್ಕರೆಕ್ಷನ್ನು ಅಥವಾ ಏನಾದ್ರು ತಪ್ಪುಗಳನ್ನು ಮಾಡಿದರೆ ಎಕ್ಸಾಮಿನೇಷನ್ ಹಾಲಿಂದ ಹೊರಗೆ ಆಗ್ತಾರೆ, ಅದೆಲ್ಲ ಇದಿದೆ. ದ ಕ್ಯಾಂಡಿಡೇಟ್ ಶುಡ್ ಕ್ಯಾರಿ ಇಸ್ ಆಧಾರ್ ಕಾರ್ಡ್. ಆಧಾರ್ ಕಾರ್ಡನ್ನು ಕಂಪಲ್ಸರಿ ತಗೊಂಡು ಹೋಗಬೇಕು ಅಡ್ಮಿಟ್ ಕಾರ್ಡ್ ಜೊತೆಗೆ. ಆಧಾರ್ ಕಾರ್ಡನ್ನು ಆ್ಯಸ್ ಎ ಪ್ರೂಫ್ ಆಫ್ ಐಡೆಂಟಿಟಿ. ಅಡ್ಮಿಟ್ ಕಾರ್ಡ್ ಆಧಾರ್ ಕಾರ್ಡ್ ಮಾತ್ರ ಕೇಳಿದ್ದಾರೆ, ನಾನು ಬೇರೆ ತಗೊಂಡು ಹೋಗ್ತೀನಿ ಅಂತ ಹೋಗಬೇಡ್ರಿ, ಆಧಾರ್ ಕಾರ್ಡನ್ನೇ ತಗೊಂಡು ಹೋಗಬೇಕು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಡೀಟೇಲ್ಸ್ ಅಬೌಟ್ ರಿಕ್ವೈರ್ಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಫಿಸಿಕಲ್ ಆನ್ ಅಂಡರ್ ದ ಕ್ಯಾಂಡಿಡೇಟ್ಸ್ ಲಾಗಿನ್ ಆದಮೇಲೆ ನಿಮಗೆ ಇದರಲ್ಲಿ ಏನೇನು ಕ್ವಾಲಿಫಿಕೇಷನ್ನು ಎಲ್ಲ ಡೀಟೇಲ್ಸ್ ಕೂಡ ಸಿಗ್ತಾ ಹೋಗ್ತದೆ. ಅದರಲ್ಲಿ ಎಲಿಜಿಬಲ್ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಏನೇನು ಅಂತ ನೋಡ್ತಾ ಹೋಗೋಣ. ನೋಡ್ರಿ ಇಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಡೀಟೇಲ್ಸ್ ಇದೆ. ಏನಿದೆ, ಅಗ್ನಿವೀರ್ ಜನರಲ್ ಡ್ಯೂಟಿಗೆ ಇಲ್ಲಿ 17.5 ವರ್ಷದಿಂದ 21 ವರ್ಷದ ಒಳಗಿರಬೇಕು ವಯಸ್ಸು. ಸೊ ಅಂಡ್ ಆಲ್ಸೋ ಇದು ಆ್ಯಂಡ್ ಕ್ಯಾಂಡಿಡೇಟ್ಸ್ ವಿತ್ ವ್ಯಾಲಿಡ್ ಲೈಟ್ ಮೋಟಾರ್ ವೆಹಿಕಲ್. ಒಂದು ಮೋಟಾರ್ ವೆಹಿಕಲ್ ಪ್ರಿಫರೆನ್ಸ್ ಫಾರ್ ರಿಕ್ವೈರ್ಡ್. ಇದು ಡ್ರೈವಿಂಗಿಗೆ ಬೇಕು ಅಂತಂದಾಗ ಒಂದು ಲೈಟ್ ಮೋಟಾರ್ ವೆಹಿಕಲ್ದು ಡ್ರೈವಿಂಗ್ ಲೈಸೆನ್ಸ್ ವಿಲ್ ಬಿ ಗಿವನ್ ಪ್ರಿಫರೆನ್ಸ್ ಫಾರ್ ಡ್ರೈವರ್. ಡ್ರೈವಿಂಗಿಗೆ ಬೇಕಾದರೆ
LME ಮಾಡಿಸ್ಕೊಂಡಿದ್ರೆ ಭಾಳ ಒಳ್ಳೆಯದು ನಿಮಗೆ, ಹೌದಾ. ನೆಕ್ಸ್ಟ್ ಟೆಕ್ನಿಕಲ್, ಟೆಕ್ನಿಕಲ್ ಇದಕ್ಕೆ 10+2 12th ಕೇಳಿದ್ದಾರೆ, ಇದು 10th ಕ್ಲಾಸ್ ಕೇಳಿದ್ದಾರೆ. ಸೊ ಇಲ್ಲಿ 10th ಪಾಸ್ ಆಗಿದ್ರೆ ಸಾಕು ಅಂತ. ಇಲ್ಲಿ PUC ಪಾಸ್ ಆಗಿರ್ತಕ್ಕಂಥದ್ದನ್ನು ಕೇಳಿದರೆ, ಇಲ್ಲೂ ಸಹ ಏಜು 17.5 ವರ್ಷದಿಂದ 21 ವರ್ಷದವರೆಗೆ. ನೋಡ್ರಿ ಪಾಸ್ ಇಲ್ಲಿ ಫಸ್ಟ್ ಇದರಲ್ಲಿ ಮೆಟ್ರಿಕ್ ಪಾಸ್ ವಿತ್ 45% ಆಫ್ ದ ಮಾರ್ಕ್ಸ್, 45% ಆಫ್ ದ ಮಾರ್ಕ್ಸ್ ಇರಬೇಕು. ಆ್ಯಂಡ್ 33% ಇನ್ ಈಚ್ ಸಬ್ಜೆಕ್ಟ್, ಪ್ರತಿ ಸಬ್ಜೆಕ್ಟಲ್ಲಿ 33ಕ್ಕಿಂತ ಕಮ್ಮಿ ಪರ್ಸೆಂಟೇಜ್ ಇರಬಾರ್ದು. ಫಾರ್ ಬೋರ್ಡ್ ಫಾಲೋಯಿಂಗ್ ಗ್ರೇಡ್ ಸಿಸ್ಟಮ್ ಇನ್ ಮಿನಿಮಮ್ ಡಿ ಗ್ರೇಡ್ಗಿಂತ ಕಡಿಮೆ ಇರಬಾರ್ದು. ಸೊ ಅದು ಗ್ರೇಡ್ ನಮ್ಮಲ್ಲಿ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಪರ್ಸೆಂಟೇಜೇ ಇರೋದ್ರಿಂದ 45% ಅಗ್ರಿಗೇಟ್, ಟೋಟಲ್ ಪರ್ಸೆಂಟೇಜ್ 45% ಇರಬೇಕು. ಪ್ರತಿ ಸಬ್ಜೆಕ್ಟಲ್ಲಿ 33%ಗಿಂತ ಕಮ್ಮಿ ಇರೋಂಗಿಲ್ಲ. ಆ್ಯಂಡ್ ಇನ್ನು ಅಗ್ನಿವೀರ್ ಟೆಕ್ನಿಕಲ್ಗೆ 12th ಪಾಸ್ ಆಗಿರಬೇಕು. ಎಕ್ಸಾಮ್ ಪಾಸ್ ಇನ್ ಸೈನ್ಸ್, ನೋಡ್ರಿ ಸೈನ್ಸಲ್ಲಿ ಕೇಳಿದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಇಂಗ್ಲೀಷು. ಸೈನ್ಸ್ ಸ್ಟೂಡೆಂಟ್ಸ್ಗೆ ಮಿನಿಮಮ್ 50% ಆಫ್ ದ ಮಾರ್ಕ್ಸ್ ಅಗ್ರಿಗೇಟ್ ಇರಬೇಕು. 40% ಇನ್ ಈಚ್ ಸಬ್ಜೆಕ್ಟ್, ಪ್ರತಿ ಸಬ್ಜೆಕ್ಟಲ್ಲಿ 40% ಇರಲೇಬೇಕು. ಸೊ ಇದು ಒಂದು ಎಲಿಜಿಬಲ್ ಕ್ರೈಟೀರಿಯಾ, ನಿಮ್ಮ ಅರ್ಹತೆಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು. ಮುಂದಿನ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಆರ್ 10+2 ಇಂಟರ್ಮೀಡಿಯೇಟ್ ಎಕ್ಸಾಮ್ ಪಾಸ್ ಸೈನ್ಸ್ ವಿತ್, ಇದು ಅದಕ್ಕೆ ಈಕ್ವಲೆಂಟ್ ಎಕ್ಸಾಮನ್ನು ಪಾಸ್ ಮಾಡಿರಬೇಕು. ಆರ್ 10th ಮ್ಯಾಟ್ರಿಕ್ ಪಾಸ್ ವಿತ್ 50% ಅಗ್ರಿಗೇಟ್. ನೋಡ್ರಿ ಇಲ್ಲಿ ಬೇರೆ ಇದನ್ನು ಸಹ ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ 10th ಮ್ಯಾಟ್ರಿಕ್ ಪಾಸ್ ವಿತ್ 50% ಇನ್ ಅಗ್ರಿಗೇಟ್ ಆ್ಯಂಡ್ 40% ಇನ್ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್. ಇಂಗ್ಲೀಷು, ಮ್ಯಾಥ್ಸು, ಸೈನ್ಸಲ್ಲಿ 40% ಇರಬೇಕು. ವಿತ್ 2 years ಟೆಕ್ನಿಕಲ್ ಟ್ರೈನಿಂಗ್ ಫ್ರಮ್ ITI. ಇದು 10th ಪಾಸ್ ಆಗಿ ಇದು ಎರಡೂ ಸಹ 2 years ಟೆಕ್ನಿಕಲ್ ಟ್ರೈನಿಂಗ್ ಆಗಿದ್ರೆ, ಎಕ್ಸ್ಪೀರಿಯನ್ಸ್ ಇದ್ದರೆ ಅಂಥವ್ರಿಗೆ ಕೊಡ್ತಾರೆ. ಅಥವಾ 2 to 3 years ಡಿಪ್ಲೊಮೊ ಪಾಸ್ ಆಗಿರಬೇಕು. PUC ಬದಲಿಗೆ ಡಿಪ್ಲೊಮೊ ಮಾಡಿದರೆ ಸಹ ಕೂಡ ಅವರಿಗೆ ಅವಕಾಶ ಇದೆ. ಆ ಡಿಪ್ಲೊಮೊದಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ರಿ, ಮೆಕ್ಯಾನಿಕಲ್ ಮೋಟಾರ್, ಮೆಕ್ಯಾನಿಕಲ್ ಡೀಸೆಲ್, ಎಲೆಕ್ಟ್ರಾನಿಕ್, ಮೆಕ್ಯಾನಿಕಲ್ಲು, ಟೆಕ್ನಿಷಿಯನ್, ಪವರ್ ಎಲೆಕ್ಟ್ರಾನಿಕ್ಕು, ಎಲೆಕ್ಟ್ರಿಷಿಯನು, ಫಿಟ್ಟರು, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ಕು, ಡ್ರಾಫ್ಟ್ಸ್ಮನ್ನು, ಸರ್ವೇಯರು. ಈ ಒಂದು ಇದರಲ್ಲಿ ನೀವು ಡಿಪ್ಲೊಮೊವನ್ನು ಮಾಡಿರಬೇಕು. ಇದರಲ್ಲಿ ಡಿಪ್ಲೊಮೊ ಆಗಿದ್ದು 10th ಪಾಸ್ ಆಗಿದ್ರೆ ಸಾಕು, ಡಿಪ್ಲೊಮೊ ಆಗಿದ್ರೂ ಸಹ ಕೂಡ ಅವಕಾಶ ಇದೆ. ನೋಡ್ರಿ ಇಷ್ಟೆಲ್ಲ ಇದರೊಳಗಡೆನೂ ಸಹ ಡಿಪ್ಲೊಮೊ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದರೆ ನಿಮಗೆ ಅವಕಾಶ ಇದೆ. ಸೊ ನೆಕ್ಸ್ಟ್ ಬಂದು ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ ಸ್ಟೋರ್ ಕೀಪರ್ ಅಂತ ಇದೆ. ಸೊ ಆ ಸ್ಟೋರ್ ಕೀಪರಲ್ಲಿ ಇಲ್ಲಿ ನಾವು ನೋಡಿದಾಗ 10+2 12th ಪಾಸ್ ಆಗಿರಬೇಕು. PUC ಕೇಳಿದರೆ ಎಕ್ಸಾಮ್ ಪಾಸ್ ಇನ್ ಎನಿ ಸ್ಟ್ರೀಮ್, ಯಾವ್ದಾರು ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು. ಆ ಫಸ್ಟ್ನೇದು ಸೈನ್ಸಿಗೆ ಮಾತ್ರ ಇತ್ತು, ಟೆಕ್ನಿಕಲ್ ಇದು. ಸೊ ಇದು ಆಫೀಸ್ ಅಸಿಸ್ಟೆಂಟ್ಸು, ಸ್ಟೋರ್ ಕೀಪರು, ಟೆಕ್ನಿಕಲ್ಗೆ ಯಾವ್ದಾರು ಆರ್ಟ್ಸಲ್ಲಿ ಆಗಿರ್ಬೋದು, ಕಾಮರ್ಸು, ಸೈನ್ಸ್ ಎಲ್ಲರೂ ಅಪ್ಲೈ ಮಾಡಿರ್ಬೋದು. ಆದರೆ ಪರ್ಸೆಂಟೇಜ್ ಬಂದು 60% ಅಗ್ರಿಗೇಟ್ ಇರಬೇಕು. ಮಿನಿಮಮ್ 50% ಇನ್ ಈಚ್ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟಲ್ಲಿ 50% ಆರು ಇರಬೇಕು. ಆ್ಯಂಡ್ ಸೆಕ್ಯೂರಿಂಗ್ 50% ಇನ್ ಇಂಗ್ಲೀಷ್, ಮ್ಯಾಥ್ಸ್, ಅಕೌಂಟ್ಸ್, ಬುಕ್ ಕೀಪಿಂಗ್ 12th ಈಸ್ ಮಾಂಡೇಟರಿ. ಸೊ ನೋಡ್ರಿ ಇದು 50% ಇದರಲ್ಲಿ ಇರಲೇಬೇಕು. ಸೊ ಏಜು ಸೇಮ್ 17.5 ವರ್ಷದಿಂದ 21 ವರ್ಷ. ಇನ್ನು ಅಗ್ನಿವೀರ್ ಟ್ರೇಡ್ಸ್ಮನ್ 10th ಪಾಸ್, ಅಗ್ನಿವೀರ್ ಟ್ರೇಡ್ಸ್ಮನ್ಗೆ ನೋಡ್ರಿ ಕ್ಲಾಸ್ 10th ಸಿಂಪಲ್ ಕ್ಲಾಸ್ 10th ಪಾಸ್ ಆಗಿದ್ರೆ ಸಾಕು. ನೋ ಸ್ಟಿಪ್ಯುಲೇಷನ್ ಇನ್ ಅಗ್ರಿಗೇಟ್ ಪರ್ಸೆಂಟೇಜ್ ಬಟ್ ಶುಡ್ ಹ್ಯಾವ್ ಸ್ಕೋರ್ 33% ಇನ್ ಈಚ್ ಸಬ್ಜೆಕ್ಟ್. ಇದರಲ್ಲಿ ಇಷ್ಟೇ ಪರ್ಸೆಂಟೇಜ್ ಅಂತ ಕೇಳಿಲ್ಲ, ಆದರೆ ಪ್ರತಿ ಸಬ್ಜೆಕ್ಟಲ್ಲಿ 33% ತಗೊಂಡು ಪಾಸ್ ಆಗಿರಬೇಕು. ಕ್ಲಾಸ್ ಇನ್ ನೆಕ್ಸ್ಟ್ ಅಗ್ನಿವೀರ್ ಟ್ರೇಡ್ಸ್ಮೆನ್ 8th ಪಾಸ್ಗೆ ಕೊಟ್ಟಿದ್ದಾರೆ. 8ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು, ಅಂಥವ್ರಿಗೂ ಸಹ ಇಲ್ಲಿ ಅವಕಾಶ ಇದೆ. ನೋ ಸ್ಟಿಪ್ಯುಲೇಷನ್ ಅಗ್ರಿಗೇಟ್ ಪರ್ಸೆಂಟೇಜ್ ಬಟ್ ಶುಡ್ ಹ್ಯಾವ್ 8ನೇ ಕ್ಲಾಸಲ್ಲಿ 33% ತಗೊಂಡು ಪಾಸ್ ಆಗಿರಬೇಕು. ಇಷ್ಟು ಹುದ್ದೆಗಳನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಸೊ ನೋಡ್ರಿ ಡೇಟ್ ಆಫ್ ಬರ್ತ್ ಯಾವ ಡೇಟ್ ಒಳಗಡೆ ಹುಟ್ಟಿರಬೇಕು ಅಂತಕ್ಕಂಥದ್ದು ಡೀಟೇಲ್ಸ್ ಇದೆ. 1 ಅಕ್ಟೋಬರ್ 2003ರಿಂದ 1 ಏಪ್ರಿಲ್ 2007 ಈ ಡೇಟ್ ಒಳಗಡೆ ಹುಟ್ಟಿರೋರು ಮಾತ್ರ ಅಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇದೆ. ಈ ಡೇಟನ್ನು ಬಿಟ್ಟು ಒಂದು ದಿವಸ ಮುಂಚೆ ಹುಟ್ಟಿದ್ರು ಇಲ್ಲ, ಒಂದು ದಿವಸ ನಂತರ ಹುಟ್ಟಿದ್ರು ಅವಕಾಶ ಇಲ್ಲ. ಈ ಡೇಟ್ ಇರಬೇಕು. ಫಿಸಿಕಲ್ ಸ್ಟ್ಯಾಂಡರ್ಡ್ಸನ್ನು ನೋಡ್ರಿ. ಹೈಟು ಅಗ್ನಿವೀರ್ ಈ GDಗೆ 170 ಸೆಂಟಿಮೀಟರ್, ಟೆಕ್ನಿಕಲ್ಗೂ 170 ಸೆಂಟಿಮೀಟರು, ಅಸಿಸ್ಟೆಂಟ್ಗೆ 162 ಕೊಟ್ಟಿದ್ದಾರೆ. ಸೊ ಅಗ್ನಿವೀರ್ 10th ಪಾಸು ಮತ್ತು 8th ಪಾಸ್ ಟ್ರೇಡ್ಸ್ಮನ್ ಏನು ಕೇಳಿದ್ದಾರೆ, ಇದಕ್ಕೆ 170 ಸೆಂಟಿಮೀಟರ್ ಹೈಟ್ ಇರಬೇಕು.
ಅಂಡ್ ಆಲ್ಸೋ ವೆಯ್ಟ್, ಅದಕ್ಕೆ ಹೈಟ್ ಏಜ್ ಆಸ್ ಪರ್ ದ ಆರ್ಮಿ ಮೆಡಿಕಲ್ ಇದು ಅಷ್ಟು ಏಜ್ ಇರಬೇಕು, ಅದು ಇದು ಹೈಟು. ಅಂಡ್ ಚೆಸ್ಟ್ ಎಷ್ಟು ಇರಬೇಕು ನೋಡ್ರಿ, 77 ಪ್ಲಸ್ 5 ಮೀಟರ್ ಎಕ್ಸ್ಪ್ಯಾನ್ಷನ್. ಸೊ ಮಾಮೂಲಿ ಇದ್ದಾಗ 77 ಇರಬೇಕು ಪ್ಲಸ್ 5 ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್ ಆಗಬೇಕು. ಸೊ ಇವೆಲ್ಲ ಸ್ಟ್ಯಾಂಡರ್ಡ್ಸ್ ಇದ್ದಿದ್ದೇನೆ, ಇವನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಸಹ ಅಗ್ನಿವೀರಲ್ಲಿ ಸೆಲೆಕ್ಟ್ ಮಾಡಲ್ಲ, ಎಲ್ಲದಕ್ಕೂ ಈ ಸ್ಟ್ಯಾಂಡರ್ಡ್ಸ್ ಕೇಳ್ತಾರೆ. ರಿಲ್ಯಾಕ್ಸೇಷನ್ ಆಫ್ ದ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡ್ರಿ, ಯಾರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗೆ ರಿಲ್ಯಾಕ್ಸೇಷನ್ ಇದೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮನ್ಗಳಲ್ಲಿ ನ್ಯಾಷನಲ್ಲು, ಸ್ಟೇಟು, ಡಿಸ್ಟಿಕ್ ಲೆವೆಲು, ಕಾಲೇಜ್, ಸ್ಕೂಲು, ಸ್ಟೇಟ್, ಯೂನಿವರ್ಸಿಟಿ, ಇಲ್ಲಿ ಎಲ್ಲಾದರೂ ಒಂದು ಪಾರ್ಟಿಸಿಪೇಟ್ ಮಾಡಿ ಅವರೇನಾದರೂ ಸೆಲೆಕ್ಟ್ ಆಗಿ ಸ್ಪೋರ್ಟ್ಸ್ಮನ್ಗಳಾಗಿ ಸೆಲೆಕ್ಟ್ ಆಗಿದ್ರೆ ಹೈಟಲ್ಲಿ 2 ಸೆಂಟಿಮೀಟರ್ ರಿಲ್ಯಾಕ್ಸೇಷನ್ ಇದೆ, ಚೆಸ್ಟಲ್ಲಿ 3 ಸೆಂಟಿಮೀಟರು, ವೆಯ್ಟಲ್ಲಿ 5 kg ಆಫ್ ವೆಯ್ಟು ರಿಲ್ಯಾಕ್ಸೇಷನ್ ಇದೆ. ಸೊ ಇದಿಷ್ಟು. ಸೊ ಇಲ್ಲಿ ವೆಯ್ಟನ್ನು ಏನು ಹೇಳಿದಾರಪ್ಪ ಅಂದರೆ ಸ್ಟ್ಯಾಂಡರ್ಡ್ ವೆಯ್ಟ್ ಇರಬೇಕು, ಇಷ್ಟು ಸೆಂಟಿಮೀಟರ್ಗೆ ಇಷ್ಟು ಸ್ಟ್ಯಾಂಡರ್ಡ್ ವೆಯ್ಟ್ ಅಂತೇಳಿ ಸೊ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ, ಅಷ್ಟು ವೆಯ್ಟ್ ಇರಬೇಕು. ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್, ಇದರಲ್ಲಿ ವೆಯ್ಟ್ ರಿಲ್ಯಾಕ್ಸೇಷನಲ್ಲಿ ಇವರಿಗೆ 5 kg ವೆಯ್ಟ್ ರಿಲ್ಯಾಕ್ಸೇಷನ್ ಇದೆ. ಮತ್ತೆ ಯಾರಿಗಿದೆ ರಿಲ್ಯಾಕ್ಸೇಷನ್ ಅಂತಕ್ಕಂಥದ್ದನ್ನು ನೋಡೋಣ. ಸ್ಪೆಷಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನೋಡ್ರಿ, ಇಲ್ಲಿ ಇಂಡಿಯನ್ ಗೂರ್ಕ್ಸ್ ಆಲ್ ಕ್ಯಾಟಗರೀಸ್ ಅವರಿಗೆ, ಗರ್ವಾಲಿ, ಅಗ್ನಿವೀರ್, ಅಫಿಷಿಯಲ್ ಅಸಿಸ್ಟೆಂಟು. ಸೊ ಇಲ್ಲಿ ಹೈಟು ಸ್ಪೆಷಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗೂ ಇದು ಸ್ಪೆಷಲ್ ಆಗಿ ಈ ಒಂದು ಕೆಲವು ಸ್ಟ್ಯಾಂಡರ್ಡ್ಸನ್ನು ಇದು ಮಾಡಿದ್ದಾರೆ, ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ. ಸೊ ಇದರ ಬಗ್ಗೆ ಡೀಟೇಲ್ ಬೇಡ. ನೆಕ್ಸ್ಟ್ ಇನ್ಸೆಂಟಿವ್ ಅವೈಲಬಿಲಿಟಿ ನೋಡ್ರಿ, ಇದಕ್ಕೆ ಅವಾರ್ಡೆಡ್ ಎಲಿಜಿಬಿಲಿಟಿ ಬೋನಸ್ ಮಾರ್ಕ್ಸ್ ಆಸ್ ಫಾಲೋಸ್. ಇಲ್ಲಿ ಬೋನಸ್ ಮಾರ್ಕ್ಸ್ ಅನ್ನು ಕೂಡ ಇಲ್ಲಿ ಇದು ಮಾಡಿದ್ದಾರೆ. ಬೋನಸ್ ಮಾರ್ಕ್ಸ್ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಈ ಬೋನಸ್ ಮಾರ್ಕ್ಸ್ ಯಾರ್ಯಾರಿಗೆ ಅವೈಲಬಿಲಿಟಿ ಇದೆಯಪ್ಪ ಅಂತಂದ್ರೆ, ಸೊ ಇಲ್ಲಿ ನೋಡ್ರಿ, ಅಡಾಪ್ಷನ್ ಡನ್ ಡ್ಯೂರಿಂಗ್ ಲೈಫ್ ಟೈಮ್ ಆಫ್ ಎ ಸೋಲ್ಜರ್. ಸೊ ಒನ್ ಸನ್ ಇಲ್ಲಿ ಸೋಲ್ಜರಲ್ಲಿ ಇರ್ತಕ್ಕಂತಹವರಿಗೆ ಅಗ್ನಿವೀರ್ GDಗೆ 20 ಮಾರ್ಕ್ಸು, ಅಗ್ನಿವೀರ್ ಟೆಕ್ನಿಕಲ್ಗೆ 20 ಮಾರ್ಕ್ಸು, ಅಗ್ನಿವೀರ್ ಟೇಟ್ಸ್ಮನ್ಗೆ 20 ಮಾರ್ಕ್ಸು ಇಲ್ಲಿ ಬೋನಸ್ ಮಾರ್ಕ್ಸ್ ಸಿಗುತ್ತೆ. ಸ್ಪೋರ್ಟ್ಸ್ಮನ್ಗಳಿಗೆ 20 ಮಾರ್ಕ್ಸ್ ಸಿಗ್ತದೆ. ಯಾರ್ಯಾರಿಗೆ, ಕೆಲವರಿಗೆ ಸ್ಟೇಟಲ್ಲಿ ಇದ್ದವರಿಗೆ 15 ಮಾರ್ಕ್ಸ್ ಇರುತ್ತೆ, ಕಾಲೇಜಲ್ಲಿ ಇದು ಸ್ಪೋರ್ಟ್ಸ್ಮನ್ ಅಲ್ಲಿ ಇದ್ದವರಿಗೆ 10 ಮಾರ್ಕ್ಸ್ ಇರುತ್ತೆ. ಸೊ ಈ ಥರ ಒಂದೊಂದು ಇದಕ್ಕೆ ಸ್ಟ್ಯಾಂಡರ್ಡ್ಸ್ಗೆ ಯಾರ್ಯಾರು ಸ್ಪೋರ್ಟ್ಸ್ಮನ್ಗಳಿದ್ದಾರೋ ಅವರಿಗೆ ಸ್ಪೋರ್ಟ್ಸ್ಮನ್ಗಳಿಗೆ ಈ ಬೋನಸ್ ಅಂಕಗಳು ಸಿಗ್ತಾ ಹೋಗ್ತದೆ. ನೋಡ್ರಿ, ಇಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಆಡಿರೋರಿಗೆ, ಮೆಡಲ್ ತಗೊಂಡಿದ್ರೆ ಅವರಿಗೆ 5 ಮಾರ್ಕ್ಸ್ ಇರ್ತದೆ. ಸ್ಟೇಟ್ ಸ್ಕೂಲ್ ಟೀಮಲ್ಲಿ ಆಡಿದ್ರೆ ಅವರಿಗೆ 5 ಮಾರ್ಕ್ಸ್ ಇರ್ತದೆ. ಅಂಡ್ ಆಲ್ಸೋ ಇನ್ನು ಮುಂದೆ ಬೋನಸ್ ಮಾರ್ಕ್ಸನ್ನು ನಾವು ನೋಡ್ತಾ ಹೋದರೆ NCC, ಯಾರು NCCನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೋ ಅವರಿಗೂ ಸಹ A ಸರ್ಟಿಫಿಕೇಟ್, B ಸರ್ಟಿಫಿಕೇಟ್, C ಸರ್ಟಿಫಿಕೇಟ್ ಇದ್ದರೆ 5 ಮಾರ್ಕ್ಸು, 10 ಮಾರ್ಕ್ಸು, 20 ಮಾರ್ಕ್ಸ್ ತನಕ. C ಸರ್ಟಿಫಿಕೇಟ್ ಇದ್ದರೆ 20 ಮಾರ್ಕ್ಸು, 15 ಮಾರ್ಕ್ಸು. NCC C ಸರ್ಟಿಫಿಕೇಟ್ ಪಾರ್ಟಿಸಿಪೇಟೆಡ್ ಇನ್ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಏನಾದ್ರು ಭಾಗವಹಿಸಿದರೆ ಅಂಥವರಿಗೆ 25 ಮಾರ್ಕ್ಸ್, 20 ಮಾರ್ಕ್ಸು. ನೋಡ್ರಿ, NCCನಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಕೂಡ ಬೋನಸ್ ಮಾರ್ಕ್ಸ್ ಇರ್ತದೆ. ಕ್ಯಾಂಡಿಡೇಟ್ಸ್ ಫಾರ್ ಅಗ್ನಿವೀರ್, ಸೊ ಇಲ್ಲಿ ಈ ITE O ಲೆವೆಲ್ ಸರ್ಟಿಫಿಕೇಟ್, ಈ BC ಲೆವೆಲ್ ಈ ಥರ ಸರ್ಟಿಫಿಕೇಟನ್ನು ಯಾರು ಮಾಡ್ಕೊಂಡಿದ್ರೆ ಅವ್ರಿಗೂ ಸಹ 15 ಮಾರ್ಕ್ಸು ರಿಲ್ಯಾಕ್ಸೇಷನ್ ಇಲ್ಲಿ ಇರ್ತದೆ. ಸೊ ಬೋನಸ್ ಅಂಕಗಳನ್ನು ನೀಡ್ತಾರೆ, ನೀವು ತಗೊಂಡಂಥ ಮಾರ್ಕ್ಸ್ಗೆ ಈ ಮಾರ್ಕ್ಸು ಆಡ್ ಹಾಕ್ಕೊಂತ ಹೋಗ್ತದೆ. ಸೊ ನೋಡ್ರಿ, ಇದರ ಜೊತೆಗೆ 10th + 2 ಇಯರ್ ಕೋರ್ಸ್ ಆಫ್ ITI ಮಾಡಿದರೆ 20 ಮಾರ್ಕ್ಸು, ಅದು ಇದಕ್ಕೆ ಮಾತ್ರ ಕೋರ್ಸಿಗೆ. ಪ್ಲಸ್ 2 to 3 years ಡಿಪ್ಲೊಮಾ ಮಾಡಿದರೆ 30 ಮಾರ್ಕ್ಸು. 12th ಪಾಸ್ ಮಾಡಿ 1 year ಕೋರ್ಸ್ ITI ಮಾಡಿದರೆ 30 ಮಾರ್ಕ್ಸು ಬೋನಸ್ಸು ಅಂಕ ಸಿಗ್ತದೆ. ಸೊ ಅದು ಯಾವುದಕ್ಕೋಸ್ಕರ ಅಂತಂದರೆ ಇಲ್ಲಿ ಸಿಗ್ತಕ್ಕಂಥ ಬೋನಸ್ಸು ಇದಕ್ಕೆ ಮಾತ್ರ, ಯಾವುದು ಅಗ್ನಿವೀರ್ ಟೆಕ್ನಿಕಲಿಗೆ ಮಾತ್ರ ಅದು ಇರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಇದು ಬೋನಸ್ ಅಂಕಗಳು ನಿಮಗೆ ಸಿಗ್ತದೆ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಇದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಲ್ರೆಡಿ ಇರ್ತಕ್ಕಂಥದ್ದು. ನೀವು ಇದು ಜಾಬ್ಗೆ ಸೇರಿದ ನಂತರ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಲೀವ್ಸ್ ಬಗ್ಗೆ ಯಾವ್ಯಾವ ರೀತಿ ನಿಮಗೆ ರಜಾ ಕೊಡ್ತಕ್ಕಂಥದ್ದು, ಇದು ಸೆಲೆಕ್ಷನ್ ಆದಮೇಲೆ 30 days ಪರ್ ಲೀವು ಬೇಸ್ಡ್ ಆನ್ ಮೆಡಿಕಲ್ ಲೀವ್ ಇರ್ತದೆ. ಸೊ ಫೆಸಿಲಿಟಿ ಏನೇನಿದೆ, ಮೆಡಿಕಲ್ ಫೆಸಿಲಿಟಿ ಯಾವ್ಯಾವ್ದ್ರ ಬಗ್ಗೆ ಇದೆ ಅಂತಕ್ಕಂಥದ್ದಿದೆ. ಇದೆಲ್ಲ ಸೆಲೆಕ್ಷನ್ ಆದಮೇಲೆ ನಿಮಗೆ ಸಿಗ್ತಕ್ಕಂಥ ಬೆನಿಫಿಟ್ಸು. ಸೊ ಇದರ ಬಗ್ಗೆ ನೀವು ಆಮೇಲೆ ನೋಡಬೇಕು, ಫಸ್ಟು ಸೆಲೆಕ್ಷನ್ ಬಗ್ಗೆ ನೋಡಬೇಕು. ಆ್ಯಂಡ್ ಆಲ್ಸೋ ಇಲ್ಲಿ ನೋಡ್ರಿ, ಸ್ಯಾಲ್ರಿ ಕೂಡ ನಿಮಗೆ ಇದು ಸ್ಯಾಲ್ರಿ 30,000 ಫಸ್ಟ್ ಇಯರ್ 30,000 ಇರ್ತದೆ.
ಇನ್ ಹ್ಯಾಂಡ್ ನಿಮಗೆ ಕೈಗೆ ಸಿಗ್ತಕ್ಕಂಥದ್ದು 21,000 ಟು 9,000 ಅಲ್ಲಿ ಕಾಂಟ್ರಿಬ್ಯೂಷನ್ ಅಗ್ನಿವೀರ್ ಕಾರ್ಪ್ಸ್ ಫಂಡ್ಗೆ ಅದನ್ನು 9,000 ಕೊಡ್ತಾರೆ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ 9,000 ನಿಮಗೆ ಅಲ್ಲಿ ಸಿಗ್ತಾ ಹೋಗ್ತದೆ. ಸೊ 9+9 18,000 ಪರ್ ಮಂತ್, ಒಂದು 18,000 ಒಂದು ತಿಂಗಳಿಗೆ 18,000ದಷ್ಟು ಇಲ್ಲಿ ದುಡ್ಡನ್ನು ನಿಮ್ಮ ಇದರಲ್ಲಿ ಫಂಡಲ್ಲಿ ಹಾಕ್ತಾ ಹೋಗ್ತಾರೆ. ಎರಡನೇ ವರ್ಷ ನಿಮಗೆ 33,000 ಸ್ಯಾಲ್ರಿ, 23,100 ರೂಪಾಯಿ ಕೈಗೆ ಸಿಗ್ತದೆ. 9,900 ಇಲ್ಲಿ ಪ್ಲಸ್ 9,900 ಇದು ಅಲ್ಲಿಗೆ 19,800 ರೂಪಾಯಿ ಡೆಪಾಸಿಟ್ ಆಗ್ತಾ ಹೋಗ್ತದೆ. ಮೂರನೇ ವರ್ಷ ನಿಮಗೆ 36,500 ಸ್ಯಾಲ್ರಿ, ಕೈಗೆ ಸಿಗೋದು 25,550, 10,950 ನಿಮ್ಮ ಕಡೆಯಿಂದ 10,950 ಕಾಂಟ್ರಿಬ್ಯೂಷನ್ ಕಡೆ ಇದರಿಂದ ಗೌರ್ಮೆಂಟ್ ಕಡೆಯಿಂದ 10,950 ಅಲ್ಲಿಗೆ 21,900 ರೂಪಾಯಿ ಜಮಾ ಆಗ್ತಾ ಹೋಗ್ತದೆ. ಸೊ ಲಾಸ್ಟ್ ಇಯರು 40,000 ಸ್ಯಾಲ್ರಿ, 28,000 ನಿಮ್ಮ ಕೈಗೆ ಸಿಗ್ತದೆ, 12,000 ಕ್ರೆಡಿಟ್ ಆಗ್ತಾ ಹೋಗ್ತದೆ. ಅಂದರೆ ಇದು ಜಮಾ ಆಗ್ತಾ ಹೋಗ್ತದೆ. ಇದೆಲ್ಲ ಜಮಾ ಆದಾಗ ಒಟ್ಟು ನಿಮ್ಮ ಕಡೆಯಿಂದ 5,02,000 ಜಮಾ ಆಗಿರುತ್ತೆ, ಗೌರ್ಮೆಂಟ್ ಕಡೆಯಿಂದ 5,02,000 ಜಮಾ ಆಗಿರುತ್ತೆ. ನೀವು 4 ವರ್ಷ ಕೋರ್ಸ್ ಮುಗಿಸಿ ಬಂದ ನಂತರ ನಿಮಗೆ 10,04,000 ರೂಪಾಯಿಯನ್ನು ಸೇವಾ ನಿಧಿಯಿಂದ ನಿಮಗೆ ಕೊಡ್ತಾರೆ. ಇದಕ್ಕೆ ಯಾವುದೇ ಇಂಟ್ರೆಸ್ಟ್ ಇರಂಗಿಲ್ಲ, ಇಂಟ್ರೆಸ್ಟ್ ಇಲ್ದಲೆ ಅದನ್ನು ಅಮೌಂಟನ್ನು ಕೊಡ್ತಾರೆ. ಅಬ್ಸಲ್ಯೂಟ್ ಅಮೌಂಟ್ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್, ಹಾಗಾಗಿ ಇಂಟ್ರೆಸ್ಟು ಇರೋದಿಲ್ಲ. ನೀವು 4 ವರ್ಷ ಕೋರ್ಸ್ ಮುಗಿಸ್ ಬರೋದ್ರೊಳಗಡೆ ನೀವು ಬಂದ ಮೇಲೆ ನಿಮಗೆ ಈ ಹಣವನ್ನು ನಿಮಗೆ ಕೊಡ್ತಾರೆ. ಸೊ ಇದು ನೆಕ್ಸ್ಟ್ ಇನ್ಸೂರೆನ್ಸು, ಡೆತ್ ಕ್ಲೈಮ್ ಎಲ್ಲ ಸಹ ಇರ್ತದೆ, ಇನ್ಸೂರೆನ್ಸ್ ಕೂಡ ಇರ್ತದೆ. 48 ಲಕ್ಷ ಇನ್ಸೂರೆನ್ಸ್ ಇರ್ತದೆ. ಸೊ ಇದಕ್ಕೆ ಆ್ಯಂಡ್ ಆಲ್ಸೋ ಸ್ಕಿಲ್ ಸರ್ಟಿಫಿಕೇಟನ್ನು ಕೂಡ ಕೊಡ್ತಾರೆ ನಿಮಗೆ. ಸೊ ಇಲ್ಲಿ ಅಗ್ನಿವೀರ್ ಸ್ಕಿಲ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಸೊ ಈ ಸರ್ಟಿಫಿಕೇಟ್ ಕೂಡ ನಿಮಗೆ ಆ ಸರ್ಟಿಫಿಕೇಟನ್ನು ಕೊಡ್ತಾರೆ. ಆ ಸರ್ಟಿಫಿಕೇಟು ಮುಂದೆ ಜಾಬ್ನ ತಗೊಳ್ಳಿಕ್ಕೂ ಸಹ ನಿಮಗೆ ಅನುಕೂಲ ಆಗ್ತದೆ. ಓಕೆ, ನೆಕ್ಸ್ಟು ನೋಡ್ರಿ, ಓನ್ಲಿ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಎಲಿಜಿಬಲ್ ಫಾರ್ ದ ಎನ್ರೋಲ್ಮೆಂಟ್ ಆಫ್ ಅಗ್ನಿವೀರ್. ಯಾವುದೇ ಕಾರಣಕ್ಕೂ ಮ್ಯಾರೇಜ್ ಆಗಿರಂಗಿಲ್ಲ, ಮ್ಯಾರೇಜ್ ಆಗಿರೋದು ಗೊತ್ತಾದರೆ ಅಲ್ಲಿಂದ ಹೊರಗಾಗ್ತಾರೆ. ಆ್ಯಂಡ್ ಆಲ್ಸೋ ಈ ಒಂದು ಟೈಮಲ್ಲಿ ಯಾವುದು ಈ 4 ಇಯರ್ಸ್ ಏನು ಪೀರಿಯಡ್ ಇರ್ತದೋ ಅವಾಗಲೂ ಕೂಡ ಮ್ಯಾರೇಜ್ ಆಗಂಗಿಲ್ಲ. ಏನಾದರೂ ಮ್ಯಾರೇಜ್ ಆದರೆ ಅವಾಗಲೇ ಡ್ಯೂಟಿಯಿಂದ ರಿಲೀವ್ ಮಾಡಿ ಕಳಿಸ್ತಾರೆ. 4 ವರ್ಷ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಮ್ಯಾರೇಜ್ ಆಗಂಗಿಲ್ಲ. ಆ್ಯಂಡ್ ಆಲ್ಸೋ ಸೀಕ್ವೆನ್ಸ್ ಆಫ್ ದ ರಿಕ್ರೂಟ್ಮೆಂಟ್, ಯಾವ್ಯಾವ ರೀತಿ ರಿಕ್ರೂಟ್ಮೆಂಟನ್ನು ಮಾಡ್ತಾ ಹೋಗ್ತಾರೆ ಅಂತಂದರೆ ನೋಡ್ರಿ, ಫೇಸ್ 1ನಲ್ಲಿ ಆನ್ಲೈನ್ ಇರ್ತದೆ. ಸೊ ಅಡ್ಮಿಟ್ ಕಾರ್ಡು ಇದೆಲ್ಲ ಕೊಡ್ತಾರೆ. ನಾನು ಆವಾಗಲೇ ಹೇಳಿದ್ದೀನಿ, ಕ್ಯಾಂಡಿಡೇಟ್ ಶುಡ್ ಡೌನ್ಲೋಡ್ ದರ್ ಅಡ್ಮಿಟ್ ಕಾರ್ಡ್ ಆ್ಯಂಡ್ ಕ್ಯಾರಿ ಕಲರ್ ಪ್ರಿಂಟ್ ಔಟ್ ಆಫ್ ದ ಎಕ್ಸಾಮಿನೇಷನ್ ಸೆಂಟರ್. ಅಡ್ಮಿಟ್ ಕಾರ್ಡ್ದು ಕಲರ್ ಪ್ರಿಂಟನ್ನೇ ತಗೊಂಡು ಹೋಗಬೇಕು ಎಕ್ಸಾಮಿನೇಷನ್ ಸೆಂಟರ್ಗೆ. ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೊಡ್ತಾರೋ ಆನ್ಲೈನೇ ಇದ್ರೂ ಸಹ ನಿಮಗೆ ಒಂದು ಕಡೆ ಕರೀತಾರೆ, ಅಲ್ಲೇ ಹೋಗಿ ಎಕ್ಸಾಮ್ ಬರೀಬೇಕಾಗ್ತದೆ. ಸೊ 30 ಮಿನಿಟ್ಸ್ ಬಿಫೋರ್ ಎಕ್ಸಾಮ್ ಸೆಂಟರ್ಗೆ ನೀವು ಅಲ್ಲಿ ಎಂಟ್ರ್ ಆಗಬೇಕು. ನೋ ಎಲೆಕ್ಟ್ರಾನಿಕ್ ಗೆಜೆಟ್ಸ್, ಇವೆಲ್ಲ ಇದ್ದಿದ್ದೆ. ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಯಾವುದೂ ಸಹ ತಗೊಂಡೋಗಂಗಿಲ್ಲ. ಸೊ ಅಲ್ಲಿ ಸ್ಟಾರ್ಟಿಂಗ್ ಹೋದ ತಕ್ಷಣ ಫ್ರಿಸ್ಕಿಂಗ್ ಇರ್ತದೆ, ಚೆಕ್ ಮಾಡ್ತಾರೆ ನಿಮ್ಮನ್ನು. ಚೆಕಿಂಗ್ ಅಡ್ಮಿಟ್ ಕಾರ್ಡ್, ಆಧಾರ್ ಕಾರ್ಡ್ ಇರ್ತದೆ, ಆಟೋ ಅಲಾಟ್ಮೆಂಟ್ ಆಫ್ ಎಕ್ಸಾಮ್ ಹಾಲ್ ಇರ್ತದೆ, ಆಟೋ ಅಲಾಟ್ಮೆಂಟ್ ಆಗಿರ್ತದೆ, ಅಟೆಂಡೆನ್ಸ್ ತಗೊತಾರೆ. ಇವೆಲ್ಲ ಎಕ್ಸಾಮ್ಗೆ ನೀವು ಹೋದಾಗ ಇರ್ತಕ್ಕಂಥದ್ದು. ಇದರದ್ದು ಡೀಟೇಲ್ಸನ್ನೆಲ್ಲ ನೀವು ಆಮೇಲೆ ನೋಡ್ಕೋಬೋದು. ಅದಾದಮೇಲೆ ಇದಕ್ಕೆ ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ಸ್ಗೆ ಟೈಪಿಂಗ್ ಟೆಸ್ಟ್ ಕೂಡ ಇರ್ತದೆ. ಸೊ ಅದು ಸ್ಪೆಷಲ್ ಆಗಿ ಆ ಪೋಸ್ಟಿಗೆ ಮಾತ್ರ ಇರ್ತಕ್ಕಂಥದ್ದು ಟೈಪಿಂಗ್ ಟೆಸ್ಟ್ ಕೂಡ ಇರ್ತದೆ. ಸೊ ಆನಂತರ ಅಡಿಷನಲ್ ಇನ್ಫಾರ್ಮೇಷನ್ ಫಾರ್ ಕ್ಯಾಂಡಿಡೇಟ್ಸ್ ಸ್ಟಿಲ್ ಫೇಸ್ 1 ಸೆಲೆಕ್ಷನ್ ಪ್ರೊಸೆಸ್. ಸೆಲೆಕ್ಷನ್ 1 ಪ್ರೊಸೆಸ್ಗೆ ಇಲ್ಲೊಂದಷ್ಟು ಅಡಿಷನಲ್ ಇದು ಕೊಟ್ಟಿದ್ದಾರೆ. ಏನಂದರೆ ಎಕ್ಸಾಮಿನೇಷನ್ ಸೆಂಟರು 5 ಸೆಂಟರ್ಸು ಚಾಯ್ಸಸ್ ಇರ್ತದೆ. ಆವಾಗಲೇ ಹೇಳಿದ್ದೀನಿ ಇದೆಲ್ಲ ಏನೇನು ಇತ್ತು ಅಂತಕ್ಕಂಥದ್ದನ್ನು. ನೆಕ್ಸ್ಟು ಫೇಸ್ 2ನಲ್ಲಿ ಹೋದಾಗ ನೋಡಿರಿ, ಫೇಸ್ 2ನಲ್ಲಿ ಏನು ಇದಿರ್ತದೆ ಕ್ರೈಟೀರಿಯಾ ಅಂತಂದರೆ, ಸೊ ಪ್ರಪೋರ್ಷನೇಟ್ ಟು ದ ವೇಕೆನ್ಸೀಸ್ ಅವೈಲಬಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್. ಇಲ್ಲಿ ಫಸ್ಟ್ ಎಕ್ಸಾಮಿನೇಷನ್ ಆದಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ಮೇಲೆ ಇದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅವ್ರ ನೇಮ್ ಅನ್ನೋದು ಅಡ್ಮಿಟ್ ಕಾರ್ಡ್ ಆಫ್ ದ ಫೇಸ್ 2. The roll number of the candidates who are in merit will be published on Join Army website ಅಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ. These candidates will receive a second admit card. ಯಾರ್ಯಾರು ನೇಮ್ ಅನೌನ್ಸ್ ಆಗಿರುತ್ತೋ ಅವರಿಗೆ 2ನೇ ಅಡ್ಮಿಟ್ ಕಾರ್ಡ್ ಸಿಗುತ್ತೆ. ಆ ಅಡ್ಮಿಟ್ ಕಾರ್ಡನ್ನು ಇಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ರಿಪೋರ್ಟ್ ಆನ್ ಸ್ಟಿಪ್ಯುಲೇಟೆಡ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಫೇಸ್ 2 ಆ್ಯಂಡ್ ಡೆಸಿಗ್ನೇಟೆಡ್ ರಿಕ್ರೂಟ್ಮೆಂಟ್ ರ್ಯಾಲಿ ವಿನ್ಯೂ. ಇಲ್ಲಿ ಯಾವುದೋ ಒಂದು ಪ್ಲೇಸ್ ಕೊಟ್ಟಿರ್ತಾರೆ, ಅಲ್ಲಿಗೆ ಹೋಗಿ ನೀವೇನು ಮಾಡಬೇಕು, ಅಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ನೀವು. ವಿತ್ 2 ಅಟೆಸ್ಟೆಡ್ ಕಾಪೀಸ್ ವಿತ್ ದೆಮ್.
ಸರ್ಟಿಫಿಕೇಟ್ಸು ಮತ್ತು ಡಾಕ್ಯುಮೆಂಟ್ಸನ್ನು ಒರಿಜಿನಲ್ ಕಾಪೀಸು ಪ್ಲಸ್ 2 ಅಟೆಸ್ಟೆಡ್ ಕಾಪಿ ತೊಗೊಂಡೋಗಿ ಇದು ಮಾಡ್ಕೋಬೇಕು. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ತೊಗೊಂಡೋಗ್ಬೇಕು, ಫೋಟೋಗ್ರಾಫ್ ಇರಬೇಕು. ಸೊ ಇವೆಲ್ಲ 20 ಕಾಪೀಸ್ ಆಫ್ ದ ಅನ್ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋಗ್ರಾಫ್ಸ್. ಇದೆಲ್ಲ ಸೆಕೆಂಡ್ ಫೇಸಲ್ಲಿ ನೀವು ಹೋಗ್ಬೇಕಾದ್ರೆ ಆ ಸೆಕೆಂಡ್ ಫೇಸಲ್ಲಿ ಇದನ್ನು ನೆಕ್ಸ್ಟು ನೀವು ನೋಡ್ಕೋಬೋದು ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದನ್ನು. ಸೊ ಫಸ್ಟು ನೀವು ಈಗ ಅಪ್ಲೈ ಮಾಡಿರಿ. ಅಪ್ಲೈ ಮಾಡಿದ ನಂತರ ಸೆಕೆಂಡ್ ಫೇಸಿಗೆ ಹೋಗ್ತಕ್ಕಂಥದ್ದು. ಫಸ್ಟ್ ಫೇಸ್ ಪಾಸ್ ಆದಮೇಲೆ ನಾನು ಇನ್ನೊಂದು ವಿಡಿಯೋವನ್ನು ಅಷ್ಟೊತ್ತಿಗೆ ನಿಮಗೆ ಮಾಡಿ ಏನೇನೆಲ್ಲ ಸೆಕೆಂಡ್ ಫೇಸಲ್ಲಿ ಇರುತ್ತೆ ಅನ್ನೋದನ್ನು ಡೀಟೇಲ್ಸನ್ನು ತಿಳಿಸ್ತಾ ಹೋಗ್ತೀನಿ. ಇದೆಲ್ಲ ನಿಮಗೆ ಆನಂತರದಲ್ಲಿ ಟೆಸ್ಟಿಂಗ್ ಇರ್ತದೆ, ಫಿಸಿಕಲ್ ಟೆಸ್ಟು, 1.6 ಕಿಲೋಮೀಟರ್ ರನ್ ಮಾಡೋದು, ಇವೆಲ್ಲ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೆಕೆಂಡ್ ಫೇಸಲ್ಲಿ ಬರ್ತಕ್ಕಂಥದ್ದು. ಇದರಲ್ಲಿ ಸೆಲೆಕ್ಷನ್ ಕ್ರೈಟೀರಿಯಾ ಭಾಳಷ್ಟಿದೆ. ಇನ್ನೂ ಫಸ್ಟ್ ಎಕ್ಸಾಮ್ ಪಾಸ್ ಆದರೆ ನೆಕ್ಸ್ಟ್ ಸೆಕೆಂಡ್ ಫೇಸಲ್ಲಿ ನೀವೆಲ್ಲ ಸೆಲೆಕ್ಷನ್ಗೆ ಇರ್ತದೆ. ಸೆಕೆಂಡ್ ಫೇಸಿಗೆ ಹೋದ ತಕ್ಷಣ ಸೆಲೆಕ್ಷನ್ ಅಂತ ತಿಳ್ಕೊಬೇಡ್ರಿ, ಅಲ್ಲಿ ಕೂಡ ಮತ್ತೆ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗಲ್ಲಿ ಪಾಸ್ ಆಗಬೇಕು. ಟ್ರೈನಿಂಗಲ್ಲಿ ಪಾಸ್ ಆದ ನಂತರ ನಿಮಗೆ ಇದನ್ನು ಸೆಲೆಕ್ಟ್ ಮಾಡ್ಕೊತಕ್ಕಂಥದ್ದು. ನೋಡಿರಿ, ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ, ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಪಾಸ್ ಆಗಿರಬೇಕು. ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಎಕ್ಸಾಮಿನೇಷನ್ ಬೋರ್ಡಿಂದ ಪಾಸ್ ಆಗಿರ್ಬೋದು. ಕರ್ನಾಟಕ ಓಪನ್ ಸ್ಕೂಲಿಂದ 10th ಮತ್ತು PUC ಯಾವ್ಯಾವ ಬೋರ್ಡಿಂದ ಪಾಸ್ ಆಗಿರಬೇಕು ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಇವು ಮೂರೂ ಸಹ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಅಲೋ ಮಾಡ್ತಾರೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಡೀಟೇಲ್ಸ್ ಏನಿದೆಯಪ್ಪ ಅಂತಂದರೆ ನಿಮಗೆ ಫಾರ್ಮೆಟ್ಸ್ ಇದೆ. ನೀವು ಯಾವ್ಯಾವ ಫಾರ್ಮೆಟ್ಸನ್ನು ಅಲ್ಲಿ ಕೇಳಿದಾರೋ ಆ ಫಾರ್ಮೆಟ್ಸನ್ನು ಯಾವ ಥರ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ಇದೆಲ್ಲ ಫಸ್ಟ್ ಇದರಲ್ಲಿ ಏನು ಕೇಳಲ್ಲ. ಅಫಿಡವಿಟ್ಟು ಯಾವ ರ್ಯಾಂಕ್ ತೊಗೊಂಡಿದ್ದೀರಿ ಇದೆಲ್ಲ ಸೆಕೆಂಡ್ ಇದರಲ್ಲಿ ಬರ್ತದೆ, ಸೆಕೆಂಡ್ ಫೇಸಲ್ಲಿ. ಸೊ ಸೆಕೆಂಡ್ ಫೇಸ್ಗೆ ನೀವು ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗ್ತದೆ. ಏನೇನು ಸರ್ಟಿಫಿಕೇಟ್ ಇದೆ ಇದೆಲ್ಲದನ್ನು ಸಹ. ಫಸ್ಟು ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರ್ತದೆ. ಎಕ್ಸಾಮ್ ಬರೆದ ನಂತರ ನಿಮ್ಗೆ ಇವೆಲ್ಲದೂ ಸಹ ಬೇಕಾಗ್ತದೆ. ಸ್ಟಾಂಪ್ ಪೇಪರ್ಸು ಇವೆಲ್ಲದೂ ಸಹ ಬರ್ತದೆ ನೆಕ್ಸ್ಟ್ ನಿಮಗೆ. ಹಾಗಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಒಳಗಡೆ ಹೋದಾಗ ಏನೇನು ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ ಅಂತಕ್ಕಂಥದ್ದು ಇರ್ತದೆ. ಸೊ ಅದರ ಫಾರ್ಮೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿಗೆ ಏನೇನಿದೆ ಅಂತೇಳಿ. ಇದೆಲ್ಲ ಸೆಕೆಂಡ್ ಫೇಸ್ ಆದಮೇಲೆ ನೀವು ಎಂಟ್ರಿ ಮಾಡ್ತಕ್ಕಂತಹದ್ದು ಇದಿರ್ತದೆ. ಸೊ ಓಕೆ, ಇಲ್ಲಿ ವೆಯ್ಟನ್ನು ಹೇಳಿದೆ ನಾನು. ವೆಯ್ಟ್ದು ಸಹ ಇಲ್ಲಿ ಕೊಟ್ಟಿದ್ದಾರೆ, ಎಷ್ಟು ವೆಯ್ಟ್ ಇರಬೇಕು ಅಂತ. ಫಾರಮ್ F ಅಲ್ಲಿ ಇತ್ತು ಅಂತ ಹೇಳಿದೆ, ಎಷ್ಟು ಸೆಂಟಿಮೀಟರ್ ಹೈಟ್ ಇದ್ದರೆ ಎಷ್ಟು ವೆಯ್ಟ್ ಇರಬೇಕು ಅಂತಕ್ಕಂಥದ್ದು. ನೋಡಿರಿ, 155 ಸೆಂಟಿಮೀಟರ್ ಇದ್ದರೆ ಇಲ್ಲಿ ವೆಯ್ಟು ಮಿನಿಮಮ್ ಫಾರ್ ಆಲ್ ಏಜಸ್ 43.5 kg ಇರಬೇಕು. 17 to 20 ಇಯರ್ಸು 52.9 kg. ಈಗ ನೀವು ಸೆಲೆಕ್ಟ್ ಆಗಬೇಕು ಅಂತಂದರೆ ಈ ಏಜಸ್ ಇರಬೇಕು. ಸೊ 20 + 1 ಡೇ ಇದು 25 ಇಯರ್ಸ್ ತನಕ ಇರ್ತಕ್ಕಂಥದ್ದು. ಇದೇನು ನಿಮಗೆ ಇವೆರಡು ಬೇಡ. ಸೊ ಮೈನ್ ಇರ್ತಕ್ಕಂಥದ್ದು ಇದು, ಈ 17 to 20 ಇಯರ್ಸ್ ಒಳಗಡೆ ಏಜಸ್ ಏನೇನು ಇರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರಲ್ಲ, ಇದು ಮೈನ್ ಇಂಪಾರ್ಟೆಂಟು. ಇದನ್ನು ನೋಡ್ಕೋಬೇಕು ನೀವು. ಸೊ ಎಷ್ಟು ಸೆಂಟಿಮೀಟರ್ ಇದ್ದರೆ ಎಷ್ಟು ಏಜ್ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಆಲ್ರೆಡಿ ಆ ಸೆಂಟಿಮೀಟ್ರಿಗೆ ಆ ಏಜನ್ನು ಫಿಕ್ಸ್ ಮಾಡಿಬಿಟ್ಟಿದೆ. ನಿಮ್ಗೆ ಎಷ್ಟು ಬೇಕು ಅಂತ ಅಷ್ಟು ಇರಲೇಬೇಕು. ಸೊ ಹೈಟ್ ನೋಡಿರಿ, ಯಾವ್ಯಾವ ಹೈಟಿಗೆ ಎಷ್ಟೆಷ್ಟು ತೂಕ ಇರಬೇಕು ಅಂತಕ್ಕಂಥದ್ದಿದೆ, ಅಷ್ಟು ತೂಕ ಇರಬೇಕು. ಸೊ ಹಾಗಾಗಿ ಇದನ್ನೆಲ್ಲದನ್ನು ಸಹ ಫಾಲೋ ಮಾಡಿದರೆ ಇಲ್ಲಿ ಅಗ್ನಿವೀರಲ್ಲಿ ಸೆಲೆಕ್ಟ್ ಆಗೋದಿರ್ತದೆ. ಮೊದಲು ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಡೇಟು ಮುಗಿಯೋದ್ರೊಳಗಡೆ ನೀವೇನು ಮಾಡಿರಿ, ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಅಪ್ಲಿಕೇಶನ್ ಹಾಕ್ಕೊಂಡು ಕಂಪ್ಲೀಟಾಗಿ ಅಪ್ಲಿಕೇಶನನ್ನು ಫಿಲ್ ಮಾಡಿರಿ. ಆನ್ಲೈನಲ್ಲಿ ಎಕ್ಸಾಮ್ ಸೆಂಟರ್ಸನ್ನು ಸೆಲೆಕ್ಟ್ ಮಾಡಿರಿ. ನೀವು ಅಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಯಾವ್ಯಾವ ಪೋಸ್ಟ್ ಇದೆ ಅಂತಕ್ಕಂಥದ್ದು ಬಂದೇ ಬಿಡ್ತದೆ. ನೀವೇನು ಹುಡ್ಕೋದೇ ಬೇಕಾಗಿಲ್ಲ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಸ್ಟೇಟನ್ನು ಎಂಟ್ರಿ ಮಾಡಿದ ತಕ್ಷಣ ಈ ಸ್ಟೇಟಲ್ಲಿ, ಕರ್ನಾಟಕ ಸ್ಟೇಟಲ್ಲಿ ಯಾವ್ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಿಲಿಟಿ ಇದೆ ಅನ್ನೋದು ತಾನೇ ಬಂದ್ಬಿಡ್ತಾರೆ. ಅದನ್ನು ನೋಡಿಕೊಂಡು ನೀವೇನು ಮಾಡ್ಬೋದು, ಇದನ್ನು ಅಪ್ಲಿಕೇಶನನ್ನು ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ 22ನೇ ತಾರೀಕು ತನಕ ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗಡೆ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಎಕ್ಸಾಮ್ ಡೇಟನ್ನು ನಿಮ್ಗೆ ಅನೌನ್ಸ್ ಮಾಡ್ತಾರೆ. ಸೊ ಯಾಕೆ ನಿಮಗೆ ಇಮೇಲ್ ID ಕಂಪಲ್ಸರಿ ಕೇಳಿದ್ದಾರೆ ಅಂತಂದರೆ, ಏನೇ ಕಳಿಸಿದ್ರು ಸಹ ನಿಮಗೆ ಮೇಲ್ ಥ್ರೂ ಕಳಿಸ್ತಾರೆ, ಇಮೇಲ್ ಥ್ರೂ ಕಳಿಸ್ತಾರೆ. ಯಾವುದೇ ಕಾರಣಕ್ಕೂ ಮೊಬೈಲಿಗೆ ಮೆಸೇಜ್ ಬರುತ್ತೆ ಅಂತ ಕಾಯ್ತಾ ಕೂತ್ಕೋಬೇಡ್ರಿ. ಇಮೇಲನ್ನೇ ಚೆಕ್ ಮಾಡ್ಕೊತಾ ಇರಬೇಕು. ಹಾಗಾಗಿ ಇಮೇಲ್ಗೆ ನಿಮಗೆಲ್ಲ ಡೀಟೇಲ್ಸನ್ನು ಕಳಿಸ್ತಾರೆ. ಎಕ್ಸಾಮಿನೇಷನ್ದು ಡೀಟೇಲ್ಸು, ಆಲ್ ಟಿಕೆಟ್ ಇರ್ಬೋದು, ಪ್ರತಿಯೊಂದ್ರದ್ದು ಡೀಟೇಲ್ಸ್ ಎಲ್ಲ ಇಮೇಲಿಗೆ ಬರ್ತದೆ. ಹಾಗಾಗಿ ಇಮೇಲ್ ಆಕ್ಟಿವ್ ಇರಬೇಕು. ಮೆಸೇಜು ಮೊಬೈಲ್ಗೆ ಇನ್ಫಾರ್ಮೇಷನ್ ಬಂದರೂ ಸಹ ಬರ್ಬೋದು. ಸೊ ಹಾಗಾಗಿ ಇಷ್ಟು ನೀವು ಮೊದಲು ಈ ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ರಿ ಅಂತ ಹೇಳ್ತಾ, ಆನ್ಲೈನ್ ಅಪ್ಲಿಕೇಶನಲ್ಲಿ ಏನೇ ನಿಮಗೆ ಡೌಟ್ ಬಂದ್ರೂ ಸಹ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದರೆ, ಇದು ಮೊದಲಿಗೆ ಈ ಒಂದು ಜಾಬ್ ಅಲರ್ಟ್ ಬಗ್ಗೆ ಇದು ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಏನಾದ್ರು ನಿಮಗೆ ಸರಿಯಾಗಲಿಲ್ಲ ಅಂತಂದರೆ ನೀವು ಕಾಮೆಂಟನ್ನು ಹಾಕ್ರಿ. ಇನ್ನೂ ಯಾವ ಥರ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಷ್ಟು ಡೀಟೇಲ್ಸ್ ಆಗಿ. ಅಕಸ್ಮಾತ್ ನಾನು ಹೇಳಿದ್ದೇನಾದ್ರು ಫಾಸ್ಟ್ ಆಯಿತು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಸ್ಲೋ ಆಗಿ ಹೇಳ್ತೀನಿ.
ಸೊ ಇದೇ ಥರ ನಿಮಗೆ ಜಾಬ್ ಅಲರ್ಟ್ಸನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ನಿಮ್ಮ ಒಂದು ಲೈಕ್ನಿಂದ ನನಗೆ ಮುಂದೆ ಮತ್ತಷ್ಟು ಜಾಬ್ ಅಲರ್ಟ್ಸನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಾಳೆ ನಿಮಗೆ ಇನ್ನೊಂದು ವಿಡಿಯೋದೊಂದಿಗೆ ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕುಳಿತು ಕೆಲಸ ಮಾಡಿದರೆ ಎಷ್ಟೆಲ್ಲ ದುಡ್ಡು ದುಡಿಬೋದು ಅಂತಕ್ಕಂಥದ್ದನ್ನು ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಬರ್ತಾ ಇದ್ದೀನಿ. ಸಾಧ್ಯವಾದರೆ ಪ್ರತಿದಿನ ವಿಡಿಯೋ ಮಾಡ್ತೀನಿ, ಆಗಲಿಲ್ಲ ಅಂತಂದರೆ 2-3 ದಿವಸಕ್ಕೊಂದ್ಸಲನಾದರೂ ವಿಡಿಯೋ ಬರ್ತಾ ಇರ್ತದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋದ ಒಂದು ಮಾಹಿತಿ, ಜಾಬ್ ಅಲರ್ಟ್ ಮಾಹಿತಿ ನಿಮಗೆ ಸಿಗ್ತಾ ಹೋಗ್ತದೆ ಅಂತ ಹೇಳ್ತಾ, ನಿಮ್ಮ ಸಪೋರ್ಟಿಂದ ನಾನು ನಿಮಗೆ ವಿಡಿಯೋಗಳನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದಷ್ಟು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.